ಹಾಲೆಲೂಯ. ತಂದೆಯಾದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿವಸ ನಾವು ದೇವರ ಸಮ್ಮುಖದಲ್ಲಿ ಈ ರಾತ್ರಿಯಲ್ಲಿ ನಾವು ದೇವರ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಮತ್ತು ಸಮಯ ಕೊಡಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16-17 ವಚನಗಳಲ್ಲಿ ಬರೆದಿರುವಂತಹ ಈ ವಾಕ್ಯ ಭಾಗಗಳನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17 ವಚನಗಳಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಕಾಯ್ದು ಕಾಪಾಡಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ದೇವರ ಆಲಯ ಎಲ್ಲಿದೆ? ದೇವರ ಆಲಯ ಅವತ್ತಿನ ದಿವಸ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆ ಮತ್ತು ಶಿಷ್ಯರು ಕೇಳುತ್ತಾ ಇದ್ದಾರೆ, ಸ್ವಾಮಿ, ಎಂಥ ಭವ್ಯವಾದಂಥ ಕಟ್ಟಡ ಇದು. ಇದು ಎಷ್ಟು ಅಂದವಾಗಿ ಹರಕೆಯ ಕಲ್ಲುಗಳಿಂದ ಕಟ್ಟಲ್ಪಟ್ಟಂಥ ಈ ಆಲಯ, ಮತ್ತು ಈ ಆಲಯ ಎಷ್ಟು ಸುಂದರವಾಗಿ ಕಟ್ಟಲ್ಪಟ್ಟಿದೆ ಎಂಬುದಾಗಿ ತಂದೆಯಾದ ದೇವರು ಶಿಷ್ಯರು ಕೇಳ್ತಾ ಇದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈ ಸ್ವಾಮಿಯ ಆಲಯವನ್ನು ನೋಡಿದ, ಈ ಆಲಯ ಬಹಳ ದಿವಸ ಇರೋದಿಲ್ಲ, ಈ ಆಲಯ ಕೆಡವಲ್ಪಡುತ್ತದೆ. ಈ ಆಲಯ ಒಂದು ದಿವಸ ಇರೋದಿಲ್ಲ, ಇದು ಕೆಡವಲ್ಪಡುತ್ತದೆ. ಇವತ್ತು ನೀವು ನೋಡ್ತಾ ಇದ್ದೀರಿಂಥ ಭವ್ಯವಾದಂಥ ಆಲಯವನ್ನು ನೋಡ್ತಾ ಇದ್ದೀರಿ. ಇದು ಕಲ್ಲಿನ ಮೇಲೆ ಕಟ್ಟಿರ್ತಕ್ಕಂಥ ಈ ಒಂದು ಆಲಯ ಇವತ್ತು ಇದು ಇರಲ್ಲ, ಇದು ನಾಶವಾಗಿ ಹೋಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ 14ನೇ ಅಧ್ಯಾಯದ 1ನೇ ವಚನದಲ್ಲಿ, ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೆರೂಸಲೇಮಿನ ಭವ್ಯವಾದಂಥ ಈ ಒಂದು ದೇವರ ಆಲಯವನ್ನು ಅವತ್ತಿನ ದಿವಸ ಶಿಷ್ಯರು ತೋರಿಸ್ತಾ ಇದ್ದಾರೆ. ಸ್ವಾಮಿ ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ಈ ಆಲಯ ನೀವು ನೋಡ್ತಾ ಇದ್ದೀರಲ್ಲ, ಇದು ಇರೋದಿಲ್ಲ. ಕೆಲವು ದಿನಗಳಾಗಿದ ಮೇಲೆ ಈ ಆಲಯ ಕೆಡವಲ್ಪಡುತ್ತದೆ. ಒಂದು ಕಲ್ಲು ಹುಡುಕಿದರೂ ಸಿಕ್ಕದಿಲ್ಲ. ಈ ಆಲಯ ಕಲ್ಲಿನ ರಾಶಿಗಳಲ್ಲಿ ಮುಳುಗಿ ಹೋಗುತ್ತದೆ. ಈ ಆಲಯ ಒಂದು ದಿವಸ ಬಿದ್ದು ಹೋಗುತ್ತದೆ. ಈ ಆಲಯ ಶಾಶ್ವತ ಆದಂಥ ಆಲಯವಲ್ಲ, ಬಿದ್ದು ಹೋಗ್ತದೆ ಇದು ಒಂದು ದಿವಸ. ಅದಕ್ಕೋಸ್ಕರವಾಗಿ ದೇವರು ಆವತ್ತಿನ ದಿವಸ ಆ ಆಲಯವನ್ನು ನೋಡಿದ ಮೇಲೆ ಇದು ಒಂದು ದಿವಸ ನಾಶ ಆಗ್ತದೆ. ಆದರೆ ಇನ್ನೊಂದು ಆಲಯ ಇದೆ. ಆ ಆಲಯ ಏನು ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ಆವತ್ತಿನ ದಿವಸ ಯಾಜಕರಿಗೆ, ಮಹಾಯಾಜಕರಿಗೆ ಅದೇ ಹೇಳಿದೆ, ಏನು ಗೊತ್ತಾ? ನಾನು ಒಂದು ಆಲಯ ಕಟ್ತೇನೆ, ಅದು 3 ದಿನಗಳಲ್ಲಿ ಈ ಆಲಯ ಕಟ್ಟಲ್ಪಡ್ತದೆ. ಈಗಿರುವಂಥ ಈ ಆಲಯ ಬಿದ್ದು ಹೋಗುತ್ತದೆ, ನಾನು 3 ದಿನಗಳಲ್ಲಿ ಈ ಆಲಯವನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದೆ. ಅಂದರೆ ಏನು ಗೊತ್ತಾ? ಯೆರೂಸಲೇಮಿನ ಆಲಯ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಆಲಯ ಅದು ನಿಜವಾದಂಥ ಆಲಯವಲ್ಲ, ಹೊಸದಾದಂಥ ಆಲಯ ಇನ್ನೊಂದು ಕಟ್ಟಲ್ಪಡುತ್ತದೆ. ಅದು ನಾನು 3 ದಿನಗಳಲ್ಲಿ ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ. ಅದೇ ಏನು ಗೊತ್ತಂದರೆ, ಯೇಸು ಸ್ವಾಮಿ ಅವತ್ತು ದಿವಸ ವಿರೋಧ ಮಾಡಿದರು. ನಮ್ಮ ದೇವರ ಆಲಯಕ್ಕೆ ಇವರೆಲ್ಲರೂ ಮಾಡ್ತಾರೆ ಗೊತ್ತಾ? ವಿರೋಧವಾಗಿ ಮಾತಾಡ್ತಾ ಇದ್ದಾನೆ.
ನಮ್ಮ ಧರ್ಮಶಾಸ್ತ್ರಕ್ಕೆ, ನಮ್ಮ ಆಲಯಕ್ಕೆ ಇವನು ಬಹಳ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಆವತ್ತಿನ ದಿವಸ ವಿರೋಧಿಸಿದರು, ಶಿಲುವೆಗೆ ಹಾಕಿದರು. ಆದರೆ ಸ್ವಾಮಿ ಹೇಳ್ತಾ ಇದ್ದಾನೆ ಗೊತ್ತಾ, ಆ ಆಲಯ ಇರೋದಿಲ್ಲ. ಅವತ್ತು ಸಹ ಹೇಳಿದ್ದಾರೆ. ಅವತ್ತು ದಿವಸ ದೂರು ಆತನ ಮೇಲೆ ಪಿಲಾತನ ಮುಂದೆ ಹೇಳ್ತಾ ಇದ್ದಾನೆ ಗೊತ್ತಾ, ಈತನು ನಮ್ಮ ಆಲಯವನ್ನು ಕೆಡವಿ ಬಿಟ್ಟಿದ ಮೇಲೆ 3 ದಿನದಲ್ಲಿ ಕಟ್ಟುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಮ್ಮ ಆಲಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದ. ಆದರೆ ದೇವರು ಕಟ್ತಕ್ಕಂಥ ಆಲಯನೇ ಬೇರಿದೆ, ಮನುಷ್ಯರು ಕಟ್ತಕ್ಕಂಥ ಆಲಯನೇ ಬೇರೆ ಇದೆ. ಅದಕ್ಕೋಸ್ಕರವಾಗಿ ಪೌಲನು ಇದನ್ನು ಏನು ಹೇಳ್ತಾ ಇದ್ದಾನೆ ಗೊತ್ತಾ, 16-17 ವಚನಗಳಲ್ಲಿ, 1 ಕೊರಿಂಥಿ 3:16-17ರಲ್ಲಿ ಆವತ್ತಿನ ದಿವಸ ಕೊರಿಂಥ್ಯ ಸಭೆದವರಿಗೆ ಇದನ್ನು ತಿಳಿಸ್ತಾ ಇದ್ದಾನೆ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಈಗಿನ ಕಣ್ಣಿಗೆ ಕಾಣಿಸ್ತಾ ಇದೇ ಆಲಯ ಅಂತ ನೀವು ಅಂತ ಇದ್ದೀರಲ್ಲ, ಈ ಆಲಯ ಅಲ್ಲ. ಆ ಆಲಯನೇ ಯಾರಾಗಿದ್ದೀರಿ ಗೊತ್ತಾ, ನೀವು ಆಗಿದ್ದೀರಿ. ಅದಕ್ಕೆ ಸ್ವಾಮಿ ಹೇಳಿದ್ದು, ನೀವು ಎಲ್ಲಿಯಾದರೂ 2-3 ಕೂಡಿ ನನ್ನನ್ನು ಆರಾಧಿಸ್ತೀರೋ, ಎಲ್ಲಿ ಬೇಕಾದರೂ ಮನೆಯಲ್ಲಾಗಲಿ ಮತ್ತೊಂದು ಸ್ಥಳದಲ್ಲಾಗಲಿ 4 ಜನ ಕುಳಿತು ನೀವು ಎಲ್ಲಿ ಆರಾಧನೆ ಮಾಡ್ತೀರೋ ಅಲ್ಲಿ ನಾನು ಬರುತ್ತೇನೆ. ಅದು ದೇವರ ಆಲಯ. ಇದು ಆತ್ಮಗಳಿಂದ ಕಟ್ಟತಕ್ಕಂಥ ಆಲಯ. ನೀವು ಜೀವವುಳ್ಳ ಕಲ್ಲುಗಳಾಗಿದ್ದೀರಿ. ಆ ಒಂದು ಪವಿತ್ರವಾದ ಆಲಯ ಆತ್ಮದಿಂದ ಕಟ್ಟಲ್ಪಡ್ತದೆ, ಅದು ನಿಜವಾದಂಥ ಆಲಯ. ಆದರೆ ಈಗಿರ್ತಕ್ಕಂಥ ಈ ಆಲಯ ಕಲ್ಲಿಂದ ಕಟ್ಟಿರ್ತಕ್ಕಂಥ ಇದು ಆಲಯ ಅಲ್ಲ. ಇದೇನು ಗೊತ್ತಾ, ಒಂದು ದಿವಸ ಬಿದ್ದು ಹೋಗ್ತದೆ. ಆತ್ಮದಿಂದ ಕಟ್ತಕ್ಕಂಥ ಆಲಯ ಇದು ಯಾವಾಗಲೂ ಇರ್ತಕ್ಕಂಥದ್ದಿದೆ. ಆ ಆಲಯನೇ ಏನು ಗೊತ್ತಾ, ನೀವಾಗಿದ್ದೀರಿ. ನೀವು ಆಲಯವಾಗಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲವೋ? ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ. ಮತ್ತು ಆ ಆಲಯ ಏನು ಗೊತ್ತಾ, ನೀವೇ ಇದ್ದೀರಿ. ಗೊತ್ತಿಲ್ಲೇನು? ಅದಕ್ಕೆ ದೇವರ ಆಲಯ ಆತ್ಮದ ಆಲಯ. ಆತನ ಪ್ರಾರ್ಥನೆಗಾಗಿ ಒಂದೇ ಸ್ಥಳದಲ್ಲಿ ಒಂದೇ ಮನುಷ್ಯನಿಂದ ಕೂಡಿ ಆತನಿಗೆ ಸ್ತೋತ್ರ ಮಾಡ್ತಕ್ಕಂಥದ್ದು ಇದು ಆಲಯ. ನಮ್ಮ ಮಧ್ಯದಲ್ಲಿ ಆತನು ಬರುತ್ತಾನೆ, ತಿರುಗಾಡುತ್ತಾನೆ, ನಮ್ಮ ಮಧ್ಯದಲ್ಲಿ ಮಾತಾಡುತ್ತಾನೆ, ನಮ್ಮ ಜೊತೆಯಾಗಿರುತ್ತಾರೆ. ಇದು ನಿಜವಾದಂಥ ಆಲಯ. ಆ ಆಲಯಕ್ಕೆ ಏನಾಗಿದ್ದೀರಿ ಗೊತ್ತಾ, ನೀವು ಕಲ್ಲುಗಳಾಗಿದ್ದೀರಿ. ನೀವು ಜೀವವುಳ್ಳಂಥ ಕಲ್ಲುಗಳಾಗಿದ್ದೀರಿ. ಪವಿತ್ರವಾದ ಆಲಯ. ಆ ಆಲಯದಲ್ಲಿ ಏನು ಗೊತ್ತಂತಂದರೆ ನೀವು ಜೀವವುಳ್ಳ ಕಲ್ಲುಗಳಾಗಿದ್ದೀರಿ. ಆಲಯನೇ ನೀವಾಗಿದ್ದೀರಿ. ಇದು ನಿಮ್ಗೆ ಗೊತ್ತಿಲ್ಲೇನೋ? ಅವತ್ತು ದಿವಸದ ಯಾರಿಗೂ ಗೊತ್ತಿರಲಿಲ್ಲ. ಕಲ್ಲಿಂದ ಕಟ್ಟಿರ್ತಕ್ಕಂಥ ಆಲಯನೇ ಆಲಯ ಎಂಬುದಾಗಿ ತಿಳ್ಕೊಂಡಿದ್ದರು. ಆದ್ರೂ ಗೊತ್ತು ಅದು ಆಲಯ. ಅದಕ್ಕೆ ಈ ಆತ್ಮದಲ್ಲಿಂದ ಕೂಡಿರ್ತಕ್ಕಂಥ ಈ ಆಲಯನೇ ನಿಜವಾದಂಥ ಆಲಯ. ಆ ಆಲಯ ನೀವಾಗಿದ್ದೀರಿ. ಮತ್ತು ಯಾವನಾದರೂ ಈ ಆಲಯವನ್ನು ಕೆಡಿಸುವುದಾದರೆ, ನೋಡಿ, ಯಾವನಾದರೂ ಈ ಆಲಯವನ್ನು ಕೆಡಿಸುವುದಾದರೆ ನಾನು ಅವರನ್ನು ಏನು ಮಾಡ್ತೇನೆ ಗೊತ್ತಾ, ಕೆಡಿಸುವೆನು. ಖಂಡಿತವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಸ್ವಾಮಿ ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ಯಾವನಾದರೂ ಈ ಒಂದು ಆಲಯವನ್ನು ಕೆಡುವುದಾದರೆ, ಆತ್ಮದಿಂದ ಕಟ್ಟಿರ್ತಕ್ಕಂಥ ಈ ಆಲಯವನ್ನು ಕೆಡುವುದಾದರೆ ನಾನು ಅವನನ್ನು ನಾಶ ಮಾಡಿಬಿಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಆಲಯ ನೀವಾಗಿದ್ದೀರಿ ಅಂತ ಹೇಳುವಾಗ ಅದು ಸಭೆ, ಅದು ಚರ್ಚು. ಆ ಆಲಯದಲ್ಲಿ ಆರಾಧನೆ ಮಾಡ್ತಕ್ಕಂಥವರಾದ ನಾವುಗಳು ಒಂದೇ ಮನುಷ್ಯನಿಂದ ಒಂದೇ ಸ್ಥಳದಲ್ಲಿ ಕುಳಿತು ಆತನಿಗೆ ಆರಾಧನೆ ಮಾಡುವಾಗ ಆತನ ನಮ್ಮ ಬಳಿಯಲ್ಲಿ ಬರುತ್ತಾನೆ, ನಮ್ಮ ಸಂಗಡ ಇರ್ತಾನೆ. ಆತನು ನಮ್ಮ ಬಳಿಯಲ್ಲಿ ಬಂದಾಗ ಅದು ಆಲಯ ಆಗ್ತದೆ. ಅದಕ್ಕೆ ಯಾವನಾದರೂ ಈ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯ ಪವಿತ್ರವಾದದ್ದು. ಕಲ್ಲಿಂದ ಕಟ್ಟಿರ್ತಕ್ಕಂಥ ಆಲಯದ ಪವಿತ್ರವಾದದ್ದಲ್ಲ, ಆತ್ಮದಿಂದ ಕಟ್ಟಿರ್ತಕ್ಕಂಥ ಈ ಆಲಯ ಏನು ಗೊತ್ತಾ, ಪವಿತ್ರವಾದದ್ದು. ಈ ಆಲಯ ಯಾರಾದರೂ ಕೆಡಿಸುವುದಾದರೆ ದೇವರು ಅವನನ್ನು ಕೆಡಿಸುತ್ತಾನೆ. ಆ ಆಲಯ ನೀವಾಗಿದ್ದೀರಿ. ಆ ಆಲಯನೇ ಇವತ್ತು ದಿವಸ ಗೊತ್ತಾ, ಕ್ರೈಸ್ತ ಸಭೆ. ಆ ನಿಜವಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸುವುದಕ್ಕೆ ಒಂದೇ ಸ್ಥಳದಲ್ಲಿ ನಾವು ಕೂಡಿ ಬರುವಾಗ ಅದೇನು ಗೊತ್ತಂದ್ರೆ ಪವಿತ್ರವಾದಂಥ ಆಲಯ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ 1 ಕೊರಿಂಥಿ, ಇದೇ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ
ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೋಡಿ ಏನು ಹೇಳ್ತಾನೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನು ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನಿಜವಾದಂಥ ಗರ್ಭಗುಡಿ ಏನು ಗೊತ್ತಾ? ನಿಮ್ಮ ದೇಹ ಗರ್ಭಗುಡಿ. ಅದಕ್ಕೆ ಹೇಳ್ತಾರೆ, ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ಅದಕ್ಕೆ ದೇಹ, ಆ ದೇಹದಲ್ಲಿ ಆತನು ವಾಸವಾಗಿರುವಾಗ ಅದು ಗರ್ಭಗುಡಿ. ನಿಜವಾದಂಥ ಗರ್ಭಗುಡಿ ನೀವೇ ಆಗಿದ್ದೀರಿ, ಆ ದೇವರ ಆಲಯ ನೀವೇ ಆಗಿದ್ದೀರಿ ಎಂಬುದು ನಿಮಗೆ ತಿಳಿಯದು. ಅದಕ್ಕೆ 2 ಕೊರಿಂಥಿ 6ನೇ ಅಧ್ಯಾಯ 16ನೇ ವಚನದಲ್ಲಿ ಸಹ ಇದೇ ಮಾತು. ಇದಕ್ಕೇನು ಗೊತ್ತಾ? ಈ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ 2 ಕೊರಿಂಥಿ 6ನೇ ಅಧ್ಯಾಯ 16ನೇ ವಚನದಲ್ಲಿ ಸಹ ಈ ಮಾತು ಬರೆಯಲ್ಪಟ್ಟಿದೆ. 6:16. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನೋಡಿ, ನಾವು ಯಾರಿದ್ದೇವೆ ಅಂತ? ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ದೇವರು ಇದರಲ್ಲಿ ಬರುತ್ತಾನೆ ಹೋಗುತ್ತಾನೆ. ನಾವು ಆರಾಧಿಸುವಾಗಲೆಲ್ಲ ನಮ್ಮ ಹೃದಯದಲ್ಲಿ ಆತನು ಬರುತ್ತಾನೆ ಹೋಗುತ್ತಾನೆ. ಇದೇನು ಗೊತ್ತಾ? ನಿಜವಾದಂಥ ಆಲಯ. ನಾನು ಅವರಲ್ಲಿ ವಾಸಿಸುತ್ತಾ ಅವರಲ್ಲಿ ತಿರುಗಾಡುವೆನು. ನಾನು ಅವರಿಗೆ ದೇವರಾಗಿರುವರು, ಅವರು ನನಗೆ ಪ್ರಜೆಯಾಗಿರುವರು. ನಾನು ಅವರಲ್ಲಿ, ಅವರು ನನ್ನಲ್ಲಿ ಇರುತ್ತಾರೆ. ಇದು ದೇವರ ಮಂದಿರ. ನಿಮ್ಮ ಹೃದಯ ದೇವರ ಆಲಯವಾಗಿದೆಯಲ್ಲ. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಜಕಾಂಡ 26:11 ಹೇಳಿದ ಹಾಗೆ, ನಾನು ಅವರಲ್ಲಿ ವಾಸ ಮಾಡುತ್ತೇನೆ, ನಾನು ಅವರಿಗೆ ದೇವರಾಗಿರ್ತೇನೆ, ಅವರ ಬಳಿಯಲ್ಲಿ ಇರ್ತೇನೆ. ವಿಮೋಚನೆ 29:45 ಹೇಳಿದೆ, ನಾನು ಅವರ ಬಳಿಯಲ್ಲಿ ಇರ್ತೇನೆ. ಪ್ರಕಟಣೆ 2ನೇ ಅಧ್ಯಾಯ 1:21 21ರಲ್ಲಿ ಬರೆಯಲ್ಪಟ್ಟು 2:1 ಮತ್ತು 21:3 ಸಹ ಆ ಆಲಯ ನೀವಾಗಿದ್ದೀರಿ, ಆ ಆಲಯದಲ್ಲಿ ನಾನು ಇರ್ತೇನೆ. ನೀವಾಗಿದ್ದೀರಿ ಆ ಆಲಯ. ಅದಕ್ಕೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಎಂಬುದಾಗಿ 16ನೇ ವಚನ ಮತ್ತು 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಿಜವಾದಂಥ ಆಲಯ ಗೊತ್ತಾ? ನೀವಾಗಿದ್ದೀರಿ. ನಾನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತೇನೆ, ನಾನು ನಿಮ್ಮ ಬಳಿಯಲ್ಲಿ ಇರ್ತೇನೆ, ನಿಮ್ಮನ್ನು ಸೇರಿಸಿಕೊಂಡು ನನ್ನ ಕುಮಾರ ಕುಮಾರಿಯರು ನನ್ನ ಮಕ್ಕಳು ಎಂಬುದಾಗಿ ನಾ ಹೇಳುತ್ತೇನೆ. ಪ್ರಿಯರಾದ ಮಕ್ಕಳೇ, ಈ ವಾಗ್ದಾನಗಳು ನಮಗಿರುವುದರಿಂದ ಏನಂತ ಗೊತ್ತಾ? ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಪ್ರಿಯರಾದ ಮಕ್ಕಳೇ, ಹೇಳ್ತಾನೆ ಕೊರಿಂಥದವರಿಗೆ ಹೇಳ್ತಾನೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ, ಈ ಒಂದು ದೇವರ ಆಲಯವಾಗಿರ್ತಕ್ಕಂಥ ನಮ್ಮ ದೇಹದಲ್ಲಿ ಆತನು ವಾಸ ಮಾಡುತ್ತಾ ಇರ್ತಾನೆ, ನಮ್ಮ ಬಳಿಯಲ್ಲೇ ಇರ್ತಾನೆ. ನಾವು ಆರಾಧಿಸುವಾಗಲೆಲ್ಲ ನಮ್ಮ ಸಂಗಡನೆ ಇರ್ತಾನೆ. ನಾನು ನಿಮ್ಮನ್ನು ಸೇರಿಸಿಕೊಳ್ಳುತ್ತೇನೆ ಮತ್ತು ನೀವು ನನ್ನ ಕುಮಾರ ಕುಮಾರಿಯರು ಅನಿಸಿಕೊಳ್ಳುತ್ತೀರಿ. ನಮ್ಮ ಬಳಿಯಲ್ಲಿ ಆತನು ವಾಸ ಮಾಡ್ತಕ್ಕಂಥದ್ದು ಎಷ್ಟು ಭಾಗ್ಯ ಇದೆ. ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಆಲಯ ಅಲ್ಲ, ನಿಮ್ಮ ಆತ್ಮದ ಆಲಯ, ನಿಮ್ಮ ಗರ್ಭಗುಡಿ, ನಿಮ್ಮ ದೇಹ. ಇದರಲ್ಲಿ ಏನು ಗೊತ್ತಾ? ಇದು ಬಹಳ ಶುಚಿಯಾಗಿ ಇಟ್ಕೊಳ್ಬೇಕು. ನಿಮ್ಮ ದೇಹ, ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಳೆದುಕೊಂಡು ಈ ಶರೀರವನ್ನು, ಈ ದೇಹವನ್ನು ಕಲ್ಮಶ ಮಾಡಿಕೊಳ್ಳಬಾರದು. ಈ ಶರೀರವನ್ನು ಹೊಲಸು ಮಾಡಿಕೊಳ್ಳಬಾರದು. ಯಾಕಂದರೆ ದೇವರು ಅದರಲ್ಲಿ ವಾಸ ಮಾಡ್ತಾನೆ. ಇದು ಹೃದಯದ ಅವನ ಆಲಯದ, ಇದರಲ್ಲಿ ಆತನು ವಾಸ ಮಾಡುತ್ತಾನೆ. ಸೊ ಇದು ಎಷ್ಟು ಪವಿತ್ರವಾದ ಆಲಯದ. ಇದೇನು ಗೊತ್ತಾ ಅಂತಂದ್ರೆ, ಶರೀರಾತ್ಮಗಳ ಕಲ್ಮಶ ತೆಗೆದುಬಿಟ್ಟು ಶುಚಿ ಮಾಡಿಕೊಂಡು ದೇವರ ಭಯದಿಂದಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟ. ದೇವರ ನಿಮ್ಮ ಆತ್ಮದಲ್ಲಿ ವಾಸ ಮಾಡುವಾಗ, ದೇವರು ನಿಮ್ಮ ದೇಹದಲ್ಲಿ ವಾಸ ಮಾಡುವಾಗ, ಇದು ದೇವರ ಗರ್ಭಗುಡಿಯಾಗಿದೆ. ಇದರಲ್ಲಿ ನಾನು ನಿಮ್ಮಲ್ಲಿ ವಾಸ ಮಾಡುತ್ತೇನೆ. ಆ ವಾಸ ಏನು ಗೊತ್ತಾ? ಇವತ್ತು ದಿವಸ ಸಭೆ, ಆ ಗರ್ಭಗುಡಿ ಸಭೆ. ಕಲ್ಲಿಂದ ಅಲ್ಲ, ನೀವೇನು ಕೂಡಿ ಬರ್ತೀರಿ, ಅದು ಸಭೆ. ನಿಮ್ಮ ಹೃದಯದಿಂದ ಒಂದೇ ಮನುಷ್ಯನಿಂದ ನೀವು ಆತನ ಸನ್ನಿಧಾನದಲ್ಲಿ ಕೂಡಿ ಬರ್ತೀರಲ್ಲ, ಅದು ಸಭೆ. ಶರೀರ ಆತ್ಮಗಳನ್ನು ಶುಚಿ ಮಾಡಿಕೊಂಡು ಏನು ಗೊತ್ತಾ? ದೇವರ ಭಯದಿಂದ ಕೂಡಿದವರಾಗಿ,
ದೇವರ ಆಲಯಕ್ಕೆ ಹೋಗುವಾಗ ನಿನ್ನನ್ನು ಸಿದ್ಧ ಮಾಡಿಕೊಂಡು ಭಯದಿಂದಿರು. ಯಾಕಂದರೆ ದೇವರು ನಿನ್ನ ಬಳಿಯಲ್ಲಿದ್ದಾನೆ, ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. ಇಗೋ ದೀಪಸ್ತಂಭಗಳ ಮಧ್ಯದಲ್ಲಿ, ಇಗೋ ಏನು ಗೊತ್ತಾ, ನಕ್ಷತ್ರಗಳ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ. ದೇವರು ವಾಕ್ಯ ಹೇಳುತ್ತದೆ 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 1ನೇ ವಚನದಲ್ಲಿ ಬರೆಯುವುದು, ನಾನು ನಿಮ್ಮ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡ್ತಾ ಇರ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಯೇಸು ಸ್ವಾಮಿ ಎಲ್ಲಿ ತಿರುಗಾಡ್ತಿದ್ದಾರೆ ಗೊತ್ತಾ? ಕೇವಲ ಕ್ರೈಸ್ತರ ಮಧ್ಯದಲ್ಲಿ, ಕೇವಲ ಸಭೆಗಳಲ್ಲಿ, ಕೇವಲ ಏನು ಗೊತ್ತಾ, ಸಭೆಯ ಮಧ್ಯದಲ್ಲಿ ಆತನ ಚಿಂತೆ ಇದೆ. ಸಭೆಗಳಲ್ಲಿ ಮಾತ್ರ ಆತನಿದ್ದಾನೆ. ಅದನ್ನು ಹೊಲಸು ಮಾಡಬೇಡಿರಿ, ಅದನ್ನು ಸರಿಯಾಗಿ ಶುಚಿ ಮಾಡಿಕೊಂಡು, ನಿಮ್ಮನ್ನು ಸರಿ ಮಾಡಿಕೊಂಡು, ಒಂದೇ ಮನಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನ ಮಾಡಿರಿ. ಪವಿತ್ರ ಆತ್ಮವನ್ನು ಧರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿರಿ. ಪವಿತ್ರಾತ್ಮ ಭರಿತರಾಗಿರಿ. ನಿಮ್ಮ ಶರೀರ ಏನು ಗೊತ್ತಾ, ಹೊಲಸು ಮಾಡಿಕೊಳ್ಳದೆ, ಅಂದರೆ ಏನು ಗೊತ್ತಾ, ನಿಮ್ಮ ಸಭೆಯನ್ನು ಹೊಲಸು ಮಾಡಿಕೊಳ್ಳದೆ. ಯಾವಾಗ ನಿಮ್ಮ ಶರೀರ ಹೊಲಸಾಗಿ ಹೋಯಿತು, ದುರ್ಮನಸ್ಸಿನಿಂದ ನೀವು ಕೂಡಿದವರಾಗಿದ್ದೀರಿ, ನೀವು ಕೂಡಿ ಬರುವಾಗ ಆ ಸಭೆ ಏನಾಗಿರ್ತದೆ ಗೊತ್ತಾ, ಕೆಟ್ಟು ಹೋಗಿರ್ತಕ್ಕಂಥದ್ದಾಗಿರ್ತದೆ, ಶುಚಿಯಾಗಿರೋದಿಲ್ಲ. ಅದಕ್ಕೋಸ್ಕರ ಬರೆಯಲ್ಪಟ್ಟದ, ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಳೆದುಕೊಂಡು ದೇವರ ಭಯದಿಂದ ಕೂಡಿದವರಾಗಿರಬೇಕು ಈ ಆಲಯದಲ್ಲಿ ಎಂಬುದಾಗಿ. ದೇವರ ನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಂಥ ಒಂದು ವಾಗ್ದಾನಗಳು ನಮಗಿರುವುದರಿಂದ ನಾವು ಎಂಥ ಭಾಗ್ಯವಂತರು, ನಾವು ಎಷ್ಟು ಭಾಗ್ಯವಂತರಿದ್ದ ನಾವು. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ. ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 2:21 ವಚನದಲ್ಲಿ ಹೇಳಿದ ಹಾಗೆ, 2:21 ಹೇಳಿದ ಹಾಗೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21 ವಚನದಲ್ಲಿ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು, ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ ಎಂಬುದಾಗಿ. ಯೇಸು ಕ್ರಿಸ್ತನೇ ಮುಖ್ಯವಾದಂಥ ಮೂಲೆಗಲ್ಲು, ಆತನೇ ಕಟ್ಟಡದ ಅಡಿಪಾಯ, ಆತನೇ ಫೌಂಡೇಶನು. ಆತನಲ್ಲಿ ಎಲ್ಲ ಕಟ್ಟಡಗಳು ಏನಾಗ್ತದೆ, ಒಂದೊಂದು ಕಟ್ಟಡಗಳು ವೃದ್ಧಿಯಾಗುತ್ತಾ ಬರುತ್ತವೆ. ಆತನಲ್ಲಿ ಕಟ್ಟಡ, ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆ ಕ್ರಿಸ್ತನ ಮೇಲೆ, ಕ್ರಿಸ್ತನಲ್ಲಿ ಕೂಡಿ ಬಂದಿರುವಾಗ, ಒಂದೇ ಮನುಷ್ಯನಿಂದ ಕೂಡಿ ಬಂದಾಗ ಹೊಂದಿಕೆಯಿಂದ ಕಟ್ಟಡ ವೃದ್ಧಿಯಾಗುತ್ತಾ ಬರುತ್ತದೆ. ಕ್ರೈಸ್ತ ಸಭೆಯಲ್ಲಿ ನೀವು ಏಕ ಮನಸ್ಸಿನಿಂದ ಒಂದೇ ಹೃದಯವುಳ್ಳವರಾಗಿ ಆ ಪವಿತ್ರಾತ್ಮ ಭರಿತರಾಗಿ ನೀವು ಕೂಡಿರುವಾಗ ಒಂದಕ್ಕೊಂದು ಹೊಂದಿಕೆಯಾಗಿದ್ದುಕೊಂಡು ಕ್ರಿಸ್ತನ ಸಭೆ ವೃದ್ಧಿಯಾಗುತ್ತಾ ಬರ್ತದೆ ಎಂಬುದಾಗಿ ಬರೆಯಲ್ಪಟ್ಟ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ದೇವರ ಆಲಯವನ್ನು ಕುರಿತು ನಾವು ಮಾತಾಡುವಾಗ, ದೇವರ ಆಲಯ ಪರಿಶುದ್ಧವಾದ, ಅದನ್ನು ಕೆಡಿಸುವುದಕ್ಕೆ ಪ್ರಯತ್ನ ಮಾಡಬಾರ್ದು ಯಾರಾಗಲಿ. ಇದು ಯಾರು ಗೊತ್ತಾ, ಈ ಕಟ್ಟಡ ನಮ್ಮದಲ್ಲ, ದೇವರ ಈ ಪವಿತ್ರಾತ್ಮನಿಂದ ಕಟ್ಟಲ್ಪಟ್ಟಂಥ ಈ ಸಭೆ ಏನು ಗೊತ್ತಾ, ಯಾರದೂ ಅಲ್ಲ. ಇದು ಕ್ರಿಸ್ತನೇ ಅದರ ಮೂಲೆಗಲ್ಲು, ಕ್ರಿಸ್ತನೇ ಅದರ ನಾಯಕ, ಕ್ರಿಸ್ತನೇ ಸರ್ವಸ್ವ. ಆತನಲ್ಲದೆ ಮತ್ತಾರು ಅದರಲ್ಲಿ ಅಧಿಕಾರಿಗಳಲ್ಲ, ಅದರಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಏನು ಗೊತ್ತಾ, ಎಲ್ಲರೂ ಸರಿ ಸಮಾನ. ಕ್ರಿಸ್ತ ಸಭೆಯಲ್ಲಿ ಒಬ್ಬರಿಗೊಬ್ಬರು ಹೊಂದಿಕ್ಕಿಕೊಂಡು, ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು, ಒಬ್ಬರನ್ನೊಬ್ಬರು ಕೂಡಿಕೊಂಡು ಇರುವುದಾದರೆ ಆತನ ಸಭೆ ವೃದ್ಧಿಯಾಗುತ್ತದೆ. ನಾವು ಒಬ್ಬರಿಗೊಬ್ಬರು ಕಚ್ಚಾಡುವುದಾದರೆ ಏನಾಗ್ತದೆ ಗೊತ್ತಾ, ವೃದ್ಧಿಯಾಗೋದಿಲ್ಲ. ಕ್ರೈಸ್ತ ಸಭೆ ವೃದ್ಧಿಯಾಗೋದಿಲ್ಲ. ಒಬ್ಬರಿಗೊಬ್ಬರು ನಾವು ಕೂಡಿಕೊಂಡಿರುವುದಾದರೆ ಏನಾಗ್ತದೆ ಗೊತ್ತಾ, ಕ್ರೈಸ್ತ ಸಭೆ ವೃದ್ಧಿಯಾಗುತ್ತದೆ. ಇವತ್ತಿನ ದಿವಸ ಕ್ರೈಸ್ತ ಸಭೆ ಏನಾಗಿ ಹೋಗ್ತಾ ಇದೆ? 2000 ವರ್ಷಗಳ ಹಿಂದೆ ಪತ್ಮೋಸ್ ದ್ವೀಪದಲ್ಲಿ ಎಲ್ಲ ಸಭೆ ನಾಶವಾಗಿ ಹೋಗುವಂಥ ಸ್ಥಿತಿಯಲ್ಲಿ ಸಭೆಗಳೆಲ್ಲ ಮತ್ತು ಹಿಂಸೆಗೆ ಒಳಗಾಗಿ ಕ್ರಿಸ್ತ ನಂಬಿಕೆಯಿಂದ ಅಗಲಿ ಹೋಗುವಂಥ ಸಂದರ್ಭದಲ್ಲಿ ಏನಾಗಿತ್ತು ಗೊತ್ತಾ,
ತಂದೆಯಾದ ದೇವರಿಗೆ ಚಿಂತೆ ಆಯಿತು. ಯೋಹಾನ ಹೋಗು, ಸಭೆಗಳಿಗೆ ಎಚ್ಚರಪಡಿಸು, ನನ್ನ ಆಲಯ ಕೆಟ್ಟು ಹೋಗುವಂಥ ಪರಿಸ್ಥಿತಿ ಇದೆ, ಹೋಗಿ ಅವರಿಗೆ ಎಚ್ಚರಪಡಿಸು ಎಂಬುದಾಗಿ ಹೇಳಿದ. 7 ಸಭೆಗಳಿಗೆ ಅವತ್ತು ದಿವಸ ಭಯಂಕರವಾದ ಹಿಂಸೆಗೊಳಗಾಗಿರುವಂಥ ಸಭೆಗಳು. ಪ್ರಕಟಣೆ 2ನೇ ಅಧ್ಯಾಯದಿಂದ ಏನು ಗೊತ್ತಾ, ನೋಡ್ತೇವೆ ಗೊತ್ತಾ, 7 ಸಭೆಗಳು ಭಯಂಕರವಾದ ಹಿಂಸೆಗೆ ಒಳಗಾಗುವಂಥ ದಿನದಲ್ಲಿ ಸಭೆಗಳನ್ನು ಎಚ್ಚರಪಡಿಸಿ, ನೀವು ವೃದ್ಧಿಯಾಗಬೇಕು, ನೀವು ಸಾಯಬೇಕಾದರೂ ನಂಬಿಗಸ್ತರಾಗಿರಬೇಕು. ಈ ಸಭೆ ಏನು ಗೊತ್ತಂತಂದರೆ ನೀವು ಅಲ್ಲಗಳಿಬಾರದು. ಈ ಸಭೆ ಏನು ಗೊತ್ತಾ, ಭಕ್ತಿ ವೃದ್ಧಿ ಆಗಬೇಕು, ದಿವಸ ಬೆಳೆಯಬೇಕು. ಆ ಅಡಿಪಾಯ ನಾನು ಹಾಕಿ ನಿಮ್ಮ ಕೈಗೆ ನಾನು ಕೊಟ್ಟು ಹೋಗಿದ್ದೇನೆ, ಇದನ್ನು ನೀವು ಕಾಪಾಡಬೇಕೆಂಬುದಾಗಿ. ಆ ಆಲಯ ನೀವೇ ಆಗಿದ್ದೀರಿ, ಆ ಸಭೆ ನೀವೇ ಆಗಿದ್ದೀರಿ, ಆ ಕಟ್ಟಡ ನೀವೇ ಆಗಿದ್ದೀರಿ. ಅದನ್ನು ಬಹಳ ಭಕ್ತಿಯಿಂದ ಭಯದಿಂದ ಇದನ್ನು ನೀವು ಕಟ್ಟಬೇಕು, ಇದರಲ್ಲಿ ನೀವು ಆರಾಧಿಸಬೇಕು ಎಂಬುದಾಗಿ ನಮ್ಮ ಕರ್ತನು ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಆಲಯದಲ್ಲಿ ಇರತಕ್ಕಂಥವರುಗಳಾದ ನಾವುಗಳು ಇವತ್ತಿನ ದಿವಸ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆ ಹೊತ್ತು ಮಾತಾಡಿದ್ದಾರೆ. ಯೆರೂಸಲೇಮನ್ನು ನೋಡಿದ, ಅವತ್ತಿನ ದಿವಸ ದುಃಖಪಟ್ಟಿದ್ದ. ಇವತ್ತಿನ ದಿವಸ ಈ ಕೊನೆ ಯುಗದಲ್ಲಿ 3ನೇ ತಲೆಮಾರಿನಲ್ಲಿ ಕ್ರೈಸ್ತ ಸಭೆಯನ್ನು ನೋಡಿದ. ಸ್ವಾಮಿ ನೋಡಿ ಏನು ಗೊತ್ತಾ, ಅವತ್ತು ದುಃಖಪಟ್ಟ ಹಾಗೆ ಇವತ್ತಿನ ದಿವಸ ಸಭೆಗಳು ಎಲ್ಲ ಏನು ಗೊತ್ತಾ ನಾಶವಾಗಿ ಹೋಗ್ತಾ ಇದ್ದವಲ್ಲ, ಸಭೆಗಳು ಕೆಟ್ಟು ಹೋಗ್ತಾ ಇವೆಯಲ್ಲ ಅಂತಕ್ಕಂಥದ್ದನ್ನು ನೋಡಿ ದುಃಖ ಪಡ್ತಾ ಇದ್ದ. ನಾ ಏನು ಹೇಳಲಿ ನನ್ನ ಸಭೆ, ನಾ ಏನು ಮಾಡಲಿ ನನ್ನ ಸಭೆಗೋಸ್ಕರವಾಗಿ? ನನ್ನ ಪ್ರಾಣನೇ ಕೊಟ್ಟು ಹೋದೆ, ನನ್ನ ಜೀವ ಕೊಟ್ಟು ಹೋದೆ, ನನ್ನ ರಕ್ತದಿಂದ ಸಂಪಾದನೆ ಮಾಡಿಕೊಂಡ ಈ ಸಭೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ಹೋಗ್ತಾ ಇದೆ. ಪೇತ್ರ, ಯಾಕೋಬ, ಯೋಹಾನ, ಶಿಷ್ಯರೇ, ಪೌಲ, ಭಕ್ತರೇ, ಈ ಸಭೆ ನಿಮಗೆ ಕೊಟ್ಟು ಹೋಗ್ತಾ ಇದ್ದೇನೆ. ನಾ ಬರೋ ತನಕ ಗೊತ್ತಿದೆ ನೀವು ಪಾಲನೆ ಮಾಡಬೇಕು. ನಾ ಬಂದಿದ ಮೇಲೆ ನಿಮ್ಮಿಂದ ಲೆಕ್ಕ ತಗೊಳ್ಳುತ್ತೇನೆ. ನೀವು ನನ್ನ ಮನೆ ವಾರ್ತೆಯವರಿದ್ದೀರಿ, ನನ್ನ ಆಲಯ ನೀವಾಗಿದ್ದೀರಿ. ನೀವು ಮನ ಬಂದಾಗೆ ನಡೀತಕ್ಕಂಥವರಲ್ಲ, ನನ್ನ ಆಲಯ ನೀವಾಗಿದ್ದೀರಿ. ಏನು ಗೊತ್ತಾ, ಒಂದು ದಿವಸ ಬಂದು ನನ್ನ ಆಲಯದ ಲೆಕ್ಕನ ತಗೊಳ್ತೇನೆ. ಅದಕ್ಕೋಸ್ಕರವಾಗಿ ದೇವರ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ, ಬಯಲು ಹೇಳ್ತಾನೆ, ಅದೇ 3ನೇ ಅಧ್ಯಾಯ 10ನೇ ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ಏನು ಮಾಡಿದ್ದಾನೆ ಗೊತ್ತಾ, ಪ್ರವೀಣ ಶಿಲ್ಪಿಯಂತೆ ಆಸ್ತಿವಾರ ಹಾಕಿದ್ದೇನು. ಈ ಸಭೆ ಕಟ್ಟಬೇಕಾದ್ರೆ ಎಷ್ಟು ಭಕ್ತರು ಪ್ರಾಣ ಕೊಟ್ಟಿದ್ದಾರೆ ಪ್ರಿಯರೇ. ನಾವೇನಾದರೂ ನಮ್ದು ಏನಾದರೂ ಅದಕ್ಕೆ ಸಹಾಯ ಆದ, ನಮ್ದು ಏನಾದರೂ ಅನುದಾನ ಆದ ಆ ಸಭೆಗೋಸ್ಕರವಾಗಿ ತನ್ನ ಪ್ರಾಣನೇ ಕೊಟ್ಟ. ಶಿಷ್ಯರು ತನ್ನ ಪ್ರಾಣವನ್ನೇ ಅರ್ಪಿಸಿದರು, ಪೌಲರು ತನ್ನ ಜೀವನವನ್ನೇ ಅರ್ಪಿಸಿದ, ಶಿರಛೇದನಾಗಿ ಹೋದ, ದೊಡ್ಡ ಸಭೆ ಕಟ್ಟಿ ಹೋದ. 3 ವರ್ಷ ಇಡೀ ಪ್ರಪಂಚವನ್ನೆಲ್ಲ ತಿಳಿದ, ಅನ್ನ ನೀರು ಇಲ್ಲದೆ ಕಣ್ಣೀರು ಸುರಿಸುತ್ತ ಉಪವಾಸವಾಗಿದ್ದು ಪೆಟ್ಟುಗಳು ತಿಂದು ಒಂದು ಕಡಿಮೆ ಏನು ಗೊತ್ತಾ ಏನು 39 ಏಟುಗಳು 5 ಸಾರಿ ತಾಳಿದ. ಹಸುವೆಗೆ ನೀರಡಿಕೆಯಿಂದ ಬಿದ್ದಿದ. ಇವನು ಸತ್ತನಂತ ಹೇಳಿಬಿಟ್ಟು ಏನು ಮಾಡಿದ್ರು ಗೊತ್ತಾ, ಎಲ್ಲಿ ಕಸಬರಿಗೆಯಲ್ಲಿ ಗೊತ್ತಾ ಬಿಸಾಕಿದ್ರು, ಹೊಡೆದು ಸತ್ತನಂತ ಬಿಟ್ಟಿದ್ರು. 5 ಸಾರಿ ಏನು ಗೊತ್ತಾ ಅಧಿಕಾರಿಗಳಿಂದ ಗೊತ್ತಾ ಕೊರಡೆಯ ಪೆಟ್ಟುಗಳು ತಿಂದ. ಅನೇಕ ಸಾರಿ ಹಡಗುಗಳಲ್ಲಿ ಪ್ರಯಾಣ ಮಾಡಿದ. ಅನೇಕ ಕಡೆಗಳಲ್ಲಿ ಗೊತ್ತಾ ಪೆಟ್ಟುಗಳು ತಿಂದಿದೆ. ನನ್ನ ಶರೀರದ ಮೇಲೆಲ್ಲ ಗಾಯಗಳವ. ಕ್ರಿಸ್ತನ ಶರೀರದ ಮೇಲೆ ಎಷ್ಟು ಗಾಯಗಳಾಗಿವೆ, ಅಷ್ಟು ಗಾಯಗಳು ನನಗಾಗಿವೆ. ಇದು ನಂದು ಎಷ್ಟು ಆಸೆ ನಂದು ಈ ಸಭೆಯನ್ನು. ನಾ ಹೋಗಿದ ಮೇಲೆ ಏನಾಗ್ತಾವೆ ಗೊತ್ತಾ, ಈ ಸಭೆಯಲ್ಲಿ ತೋಳಗಳು ಬರ್ತಾವೆ. ತೋಳಗಳು ಬಂದು ಏನು ಮಾಡ್ತಾವೆ ಗೊತ್ತಾ, ಈ ಸಭೆಯನ್ನು ಕನಿಕರಿಸುವುದಿಲ್ಲ. ಈ ಸಭೆಯನ್ನು ಏನು ಮಾಡ್ತಾವೆ ಗೊತ್ತಾ, ಇವು ನಾಶ ಮಾಡಿಬಿಡ್ತಾವೆ. ನಾ ಏನು ಹೇಳಿ, ಇಂಥ ಒಂದು ಸಭೆ ನನ್ನ ಮಕ್ಕಳು ಕಟ್ಟಿ ಹೋಗಿದ್ದಾರೆ. ಈ 3ನೇ ತಲೆಮಾರಿನಲ್ಲಿ ಬರ್ತಕ್ಕಂಥ ಈ ಒಂದು ದೇವರ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಇದು ವ್ಯಾಪಾರ ಮಾಡಿ ಹಾಕ್ತಾರೆ. ಮಾಡಿ ಏನು ಮಾಡ್ತಾರೆ ಗೊತ್ತಾ, ಮಾರಿಬಿಡ್ತಾರೆ. ಸಭೆಯನ್ನೇ ಮಾರಿಬಿಡ್ತಾರೆ. ನಾ ಏನು ಹೇಳಿ ನೋಡಿ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ ನಾವು ನೋಡ್ತೀವಿ. ಸ್ವಲ್ಪ ಭಾಳ ಜಾಗೃತಿಯಿಂದ ನಾವು ಓದಬೇಕಾದ್ರೆ 20-28ರಲ್ಲಿ ಬರೆಯಲ್ಪಟ್ಟது.
ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲೂ ಎಲ್ಲ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳುಕೊಂಡು ಹೋಗುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬರಿಗೆ ಬುದ್ಧಿ ಹೇಳಿದೆನು. ಇದನ್ನು ಜ್ಞಾಪಕ ಮಾಡಿಕೊಂಡು ಎಚ್ಚರಾಗಿರಿ. ದೇವನಾಮ ಸ್ತೋತ್ರ ಉಂಟಾಗಲಿ. ಈತನು ತನ್ನ ಸ್ವಾರಕ್ತವನ್ನು ಸಂಪಾದನೆ ಮಾಡಿಕೊಂಡಂಥ ಈ ಸಭೆ ನಿಮ್ಮ ಕೈಗೆ ನಾವು ಒಪ್ಪಿಸಿ ಹೋಗ್ತಾ ಇದ್ದೇನೆ. ಎಚ್ಚರಾಗಿರ್ರಿ. ಈ ಸಭೆ ಕೆಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಎಚ್ಚರಾಗಿರ್ರಿ. ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಏನಾಗ್ತಾ ಗೊತ್ತಾ, ತೋಳಗಳು ಬಂದು ಸೇರ್ತವ, ಈ ಆಲಯ ಕೆಡಿಸಿಬಿಡ್ತವ. ಈ ಆಲಯದ ಮಧ್ಯದಲ್ಲಿ ಬರ್ತಾರವರು, ಭಕ್ತಿಹೀನರು ಬರ್ತಾರವರು, ಸುಳ್ಳು ಬೋಧಕರು ಬರ್ತಾರ, ಸುಳ್ಳು ಏನು ಗೊತ್ತಾ ಅಪೊಸ್ತಲರು ಬರ್ತಾರ, ಸುಳ್ಳು ಕ್ರೈಸ್ತರು ಬರ್ತಾರ, ಸುಳ್ಳು ಏನು ಗೊತ್ತಾ ಉಪದೇಶಕರು ಬರ್ತಾರೆ. ಎಚ್ಚರಿಕೆಯಾಗಿರು. ದೇವನಾಮ ಸ್ತೋತ್ರ ಉಂಟಾಗಲಿ. ಹೇಳ್ತಾ ಇದ್ದಾನೆ ಸ್ವಾಮಿ, ನೀವು ಬಹಳ ಎಚ್ಚರಾಗಿರಿ. ಯಾಕಂತಂದ್ರೆ ಆ ದಿನ ಬರ್ತಾವೆ. ಇದೇ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-2 ವಚನದಲ್ಲಿ ಹೇಳಿದ ಹಾಗೆ ಈ ಸಭೆಯನ್ನು ನಿಮಗೆ ನಾನು ಸಿದ್ಧ ಮಾಡಿಕೊಟ್ಟು ಹೋಗಿದ್ದೇನೆ. ಈ ಸಭೆಯ ನಿನ್ನ ಕೈ ಒಪ್ಪಿಸಿಕೊಟ್ಟು ಹೋಗ್ತಾ ಇದ್ದೇನೆ. ಈ ಸಭೆಯ ಏನು ಗೊತ್ತಾ, ನಾನು ನಿಮ್ಮನ್ನು ಅಧ್ಯಕ್ಷರನ್ನಾಗಿಟ್ಟಿದ್ದೇನೆ. ಈ ಸಭೆಗೆ ನಾನು ನಿಮ್ಮನ್ನು ಅಧ್ಯಕ್ಷರನ್ನಾಗಿಟ್ಟಿದ್ದೇನೆ. ನೀವು ಬಹಳ ನಂಬಿಗಸ್ತರಾಗಿರಬೇಕು. ಇದು ನನ್ನ ಸಭೆ, ಇದು ನಿಮ್ಮದಲ್ಲ, ಯಾರದೂ ಅಲ್ಲ. ಇವತ್ತಿನ ದಿವಸ ಗೊತ್ತಾ, ಪ್ರವೀಣ ಶಿಲ್ಪಿಯಂತೆ ಶಿಲುಬೆಯ ಮೇಲಿದ್ದು ಶ್ರಮೆ ಸಂಕಷ್ಟಗಳಿಂದ ಒಂದೊಂದು ಹನಿ ರಕ್ತ ಭೂಮಿಗೆ ಸುರಿದು ಈ ಸಭೆ ಕೊಟ್ಟು ನಾನು ನಿಮಗೆ ಕೊಟ್ಟು ಹೋಗಿದ್ದೇನೆ. ನಾ ಬರೋ ತನಕ ಇದೇನು ಗೊತ್ತಾ, ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಳಿರಿ. ಯಾಕಂದರೆ ಇದರಲ್ಲಿ ಮುಂದಿನ ದಿನಗಳಲ್ಲಿ, ಮುಂದಿನ 3ನೇ ತಲೆಮಾರಿನ ದಿನಗಳಲ್ಲಿ ಏನು ಗೊತ್ತಾ, ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧಕರು, ಸುಳ್ಳು ಏನು ಗೊತ್ತಾ ಮನೆವಾರ್ತಿಯವರು ಬಂದು ಸೇರ್ತಾರೆ. ಬಹಳ ಎಚ್ಚರಿಕೆಯಾಗಿರಿ. ಇದೇ 4ನೇ ಅಧ್ಯಾಯ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತಿಯವರೆಂತಲೂ ಎಣಿಸಬೇಕು. ಹೀಗಿರಲು ಮನೆವಾರ್ತಿಯವನು ನಂಬಿಗಸ್ತನಾಗಿ ಕಂಡುಬರೋದು ಅವಶ್ಯವಲ್ಲವೋ? ಹೀಗಿರಲು ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರು ಎಂಬುದಾಗಿ ತಿಳ್ಕೊಳ್ಬೇಕು. ಯಾರಿಗೆ? ಸಭೆಯ ಅಧ್ಯಕ್ಷರಿಗೆ, ಸಭಾ ಸೇವಕರಿಗೆ, ಸಭೆಯ ಎಲ್ಲ ಹಿರಿಯರಿಗೂ, ಸಭಾ ನಾಯಕರಿಗೆ. ಜನರು ಏನಂತ ತಿಳ್ಕೊಳ್ಬೇಕು ಗೊತ್ತಾ, ನಿಮಗೆ ನೋಡಿದ ಮೇಲೆ ಇವರು ಕ್ರಿಸ್ತನ ಕೈ ಕೆಳಗಿರುವವರು. ಕ್ರಿಸ್ತನು ಪರಲೋಕದಲ್ಲಿದ್ದಾನೆ. ಹೊತ್ತಿಗೆ ಕ್ರಿಸ್ತನು ಇವರಿಗೆ ನಮಗೆ ಹೇಳಬೇಕಾದಂಥ, ನಮಗೆ ಹೇಳಿಕೊಡ್ತಕ್ಕಂಥ ವಾಕ್ಯ ಭಾಗಗಳನ್ನು, ಪರಲೋಕದ ವಾರ್ತೆಯನ್ನು ದೇವರು ಇವರಿಗೆ ತಿಳಿಸ್ತಾರೆ. ಅವರು ನಮಗೆ ಬಂದು ತಿಳಿಸ್ತಾರೆ. ಅವರು ಕ್ರಿಸ್ತನ ಕೈ ಕೆಳಗಿನವರು, ಅವರು ಅಧ್ಯಕ್ಷರು, ಅವರೇನು ಗೊತ್ತಾ ಸಭಾ ಸೇವಕರು, ಅವರು ಸಭಾಪಾಲಕರು, ಅವರಿದ್ದಾರೆ. ನಾವೇನು ಗೊತ್ತಾ, ಅವರು ಹೇಳಿದಂಥದ್ದನ್ನು ನಾವು ಕೇಳುತ್ತೇವೆ ಅಂತ ಜನರು ನಿಮ್ಮನ್ನು ನೋಡಿ ತಿಳ್ಕೊಳ್ಳುತ್ತಾರೆ. ಇವತ್ತಿನ ದಿವಸ ನಿಮ್ಮನ್ನು ನೋಡಿದಂಥವರು ಏನಂತ ತಿಳ್ಕೋಬೇಕಾಗಿದೆ. ಆತನ ಸಭೆಯ ಪರಿಪಾಲನೆ ಮಾಡುವುದಕ್ಕಾಗಿ ನಿಮ್ಮನೆ ಅಧ್ಯಕ್ಷರಾಗಿ ಇಟ್ಟುವರಿರೋದ್ರಿಂದ ಮನೆವಾರ್ತೆಯವರಾದ ನೀವು ಬಹಳ ನಂಬಿಗಸ್ತರಾಗಿರಬೇಕಲ್ಲವೇ? ಮನೆವಾರ್ತೆಯವರಂತ ಯಾರಿಗೆ ಕರೀತಾರೆ ಗೊತ್ತಾ? ಸಭಾ ಅಧ್ಯಕ್ಷರಿಗೆ, ಸಭಾ ಸೇವಕರಿಗೆ, ಸುವಾರ್ತಿಕರಿಗೆ, ಎವಂಜಲಿಸ್ಟ್ಗಳಿಗೆ, ಸಭೆಯ ನಾಯಕರುಗಳಿಗೆ, ಸಭೆಯ ಹಿರಿಯರಿಗೆ. ಇದೆಲ್ಲ ಹೇಳುವಾಗ ಆವತ್ತಿನ ದಿವಸ ಕರ್ತನು ಇವರು ಕೈ ಕೊಟ್ಟು ಹೋಗಿದ್ದಾನೆ. ಈ ಸಭೆ ಅಧ್ಯಕ್ಷ ನೀನಾಗಿರುವುದರಿಂದ ಜನರು ಅಂತ ಇದ್ದಾರೆ ಇವತ್ತು ದಿವಸ ನಿನ್ನನ್ನು. ಜನರು ಏನಂತ ಇದ್ದಾರೆ ಇವತ್ತಿನ ಸಭೆಯಲ್ಲಿ, ಏನು ನಡೆದಿದೆ, ಮನೆವಾರ್ತೆ ಏನಾಗಿ ಹೋಗಿದೆ.
ಇವತ್ತು ದಿವಸ ತಂದೆಯ ಮನೆ ವಾರ್ತೆ ಏನಾಗಿ ಹೋಗಿದೆ? ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿರುತ್ತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಏನಂತ ಗೊತ್ತಾ, ಮನೆಯ ವಾರ್ತೆಯವರೆಂತಲೂ ಎಣಿಸಬೇಕು. ಹೀಗಿರಲು ಮನೆ ವಾರ್ತೆಯವರು ನಂಬಿಗಸ್ತನಾಗಿ ಕಂಡು ಬರುವುದು ಅವಶ್ಯವಲ್ಲವೇ? ಮನೆ ವಾರ್ತೆಯವರು ಇವತ್ತಿನ ದಿವಸ ಆತ್ಮಗಳಿಂದ ಕಟ್ಟಲ್ಪಟ್ಟಂಥ ಸಭೆ ಒಂದೇ ಸ್ಥಳದಲ್ಲಿ ಕೂಡುವಾಗ ಇದರ ಮೇಲೆ ನೀವು ಸಭಾಧ್ಯಕ್ಷರನ್ನು ಗೊತ್ತಾ, ಅಧಿಕಾರಿಗಳಂತೆ ನಡೆಯದೆ, ಪೇತ್ರನು ತನ್ನ ಪತ್ರಿಕೆ, ನೀವು ಅಧಿಕಾರಿಗಳಂತೆ ನಡೆಯದೆ, ನೀವು ಎಲ್ಲರ ಬಾಯಲ್ಲಿರಬೇಕು, ಎಲ್ಲರ ಹೃದಯದಲ್ಲಿರಬೇಕು, ಎಲ್ಲರನ್ನ ಪರಿಪಾಲನೆ ಮಾಡೋಕ್ಕೆ ಬರಬೇಕು. ಸಭಾಧ್ಯಕ್ಷನಿಗೆ ಮನೆ ಆಳುವುದಕ್ಕೆ ಬರಬೇಕು ಎಂಬುದಾಗಿ ಸಹ ಬರೆಯಲ್ಪಟ್ಟಿದೆ. ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಡುತ್ತದೆ. ಸಭಾಧ್ಯಕ್ಷರು, ಸಭಾನಾಯಕರು, ಸಭೆ ಹಿರಿಯರು ಯಾವ ರೀತಿಯಿಂದ ನಡಿಬೇಕೆಂಬುದಾಗಿ. ಸಭಾಧ್ಯಕ್ಷನಿಗೆ, ಸಭಾ ಸೇವಕರಿಗೆ, ಸಭಾ ಪಾಲಕರಿಗೆ ಏನು ಬೇಕಾಗಿದೆ ಗೊತ್ತಾ, ಮನೆಯನ್ನು ಆಳುವುದಕ್ಕೆ ಚೆನ್ನಾಗಿ ಬರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಮ್ಮ ಮನೆ ಪರಿಸ್ಥಿತಿ ಏನಾಗಿ ಹೋಗಿದೆ, ನಮ್ಮ ಮನೆ ಯಜಮಾನ ಏನಾಗಿ, ನಮ್ಮ ಮನೆ ವಾರ್ತೆಯವರು ಏನಾಗಿ ಹೋಗಿದ್ದಾರೆ. ಇವತ್ತಿನ ದಿವಸ ಏನು ಗೊತ್ತಾ, ಇಂಥ ಒಂದು ಪರಿಸ್ಥಿತಿ ಸಭೆಗಳು ನಡೆಯುವಾಗ ಏನಾಗಿ ಹೋದ, ಸಭೆಗಳು ನಾಶ ಆಗಿ ಹೋಗ್ತವೆ. ಮತ್ತು ನಾವು ನೋಡ್ತೀವಿ ಗೊತ್ತಾ ಅಂತಂದ್ರೆ, ಮತ್ತಾನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದ ಸಭಾ ನಾಯಕರೇ ನೀವ್ಯಾನಿದ್ರಿ, ಸಭಾ ಅಧ್ಯಕ್ಷರೇ ನೀವ್ಯಾನಾಗಿದ್ರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೋಡಿ ಎಷ್ಟು, 5ನೇ ಅಧ್ಯಾಯ 13ನೇ ವಚನ ಮತ್ತು 14ನೇ ವಚನದಲ್ಲಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂದರೆ ನೀವು ಸಭೆಗೆ ಉಪ್ಪಾಗಿದ್ದೀರಿ. ನೀವು ಸಭಾ ನಾಯಕರು, ನೀವು ಸಭೆಗೆ ಉಪ್ಪಾಗಿದ್ದೀರಿ. ಎಲ್ಲರೂ ಉಪ್ಪಿಗಾಗಿ ನಿಮ್ಮ ಬಳಿಗೆ ಬರ್ತಾರೆ. ನೀವು ಸಪ್ಪಗಾಗಬಾರ್ದು. ನಿಮ್ಮಲ್ಲಿ ಯಾವಾಗಲೂ ರುಚಿ ಇರಬೇಕು. ಆ ರುಚಿ ಯಾವುದು? ಕ್ರಿಸ್ತನ ಸುವಾರ್ತೆ, ಕ್ರಿಸ್ತನ ಆತ್ಮ, ಕ್ರಿಸ್ತನ ನಡೆಸುವಿಕೆ, ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಶ್ರಮೆ ಸಂಕಷ್ಟ, ಕ್ರಿಸ್ತನ ಅನುಸರಣೆ ಇರುವುದಾದರೆ ಉಪ್ಪಾಗಿದೆ. ಒಂದು ವೇಳೆ ಉಪ್ಪು ಸಪ್ಪಗಾದರೆ, ಈ ಸಭೆಯೇ ಒಂದು ವೇಳೆ ಸಪ್ಪಗಾಗಿ ಹೋದರೆ, ಸಭಾನಾಯಕರೇ ನೀವೇ ಸಪ್ಪಗಾಗಿ ಹೋದರೆ, ನಿಮ್ಮಲ್ಲಿ ಉಪ್ಪಿರಲಾರದೆ ಹೋದರೆ ಸಭೆ ಏನಾಗ್ತದೆ ಗೊತ್ತಾ? ಸತ್ತು ಹೋಯ್ತದ. ಸಭೆ ಸತ್ತು ಹೋಗ್ತದ. ಜನರು ಸತ್ತು ಹೋಗ್ತಾರ. ಉಪ್ಪಿಲ್ಲ. ಸಭಾಧ್ಯಕ್ಷನೇ ಉಪ್ಪಿಲ್ಲ. ಇವತ್ತು ದಿವಸ ಸಭೆಯನ್ನು ಗೊತ್ತಾ, ಉಪ್ಪು ಹಂಚೋದಕ್ಕೆ ಅವನ ಹತ್ರ ಏನೇ ಇಲ್ಲ. ಇಂಥವ್ರು ಏನು ಮಾಡಬೇಕು ಗೊತ್ತಾ, ಹೊರಗೆ ಹಾಕಿ ತುಳಿದು ಹಾಕ್ತಾರೆ ಒಂದು ದಿವಸ. ಎಲ್ಲಿ? ನ್ಯಾಯ ತೀರ್ಪಿನ ದಿನಗಳಲ್ಲಿ. ದೇವ್ರ ಭಯ ಇರಲಿ. ಆತನ ಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗಿದು ಎಷ್ಟು ಭಯ ಇರಬೇಕು ಗೊತ್ತಾ? ದೇವರು ನಮ್ಮನ್ನು ನೋಡ್ತಾ ಇದ್ದಾನಲ್ಲ, ದೇವರ ಆಲಯ ನೀವಾಗಿದ್ದೀರಿಲ್ಲ, ದೇವರು ನಿಮ್ಮ ಆಲಯದಲ್ಲಿ ವಾಸ ಮಾಡ್ತಾನಲ್ಲ, ದಿವಸ ಬರ್ತಾ ಹೋಗ್ತಾ ಇರ್ತಾನಲ್ಲ ನಿಮ್ಮ ಆಲಯದಲ್ಲಿ, ನಿಮಗೆ ನೋಡ್ತಾನೇ ಇದ್ದಾರೆ. ನಿಮಗೆ ನೋಡ್ತಾನೆ ಇದ್ದೀವಿ. ದಿವಸ ನಿಮ್ಮ ಆಲಯ ಏನು ಹೋಗಿದೆ, ನಿಮ್ಮ ಹೃದಯ ಏನಾಗಿ ದಿವಸ ನೋಡ್ತಾ ಇರ್ತಾನಲ್ಲ. ಏನು ಸಪ್ಪಗಿದ್ದೀರಿ, ಏನು ಸಹಿಯಾಗಿದ್ದೀರಿ. ಮತ್ತು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. 5:14 ನೀವು ಬೆಳಕಾಗಿದ್ದೀರಿ. ನೀವು ಕತ್ತಲಲ್ಲ. ಹಿಂದಿನ ಕಾಲದಲ್ಲಿ ನೀವು ಕತ್ತಲೆಯಲ್ಲಿದ್ದೀರಿ. ನೀವು ಕ್ರಿಸ್ತನಲ್ಲಿದ್ದು ಏನಾಗುತ್ತೆ, ನೀವು ಬೆಳಕಿನವರಾಗಿದ್ದೀರಿ. ಇವತ್ತು ದಿವಸ ಕ್ರಿಸ್ತನ ಸಭೆಯಲ್ಲಿ ಇವತ್ತು ದಿವಸ ನೀವು ಅಧ್ಯಕ್ಷರಾಗಿದ್ದೀರಿ. ಇವತ್ತು ದಿವಸ ಸಭಾ ಸೇವಕರಾಗಿದ್ದೀರಿ, ಸಭಾ ಪಾಲಕರಾಗಿದ್ದೀರಿ. ಇವತ್ತಿನ ದಿವಸ ಸಭೆ ಏನಾಗಿ ಹೋಗ್ತಾ ಇದೆ ಗೊತ್ತಾ? ಕತ್ತಲು. ಕ್ರಿಸ್ತನಲ್ಲಿ ಪ್ರಿಯರೇ, ನನಗೆ ಯಾರು ಏನು ಗೊತ್ತಂತಂದ್ರೆ, ಏನೋ ಇವರು ಈ ರೀತಿ ಯಾಕೆ ಮಾತಾಡ್ತಾನಂತ ನೀವು ಹೇಳ್ಬೋದು. ನಾವು ಸಭೆ ಅಧ್ಯಕ್ಷನಲ್ಲ, ಸಭೆಯೇ ಏನು ಗೊತ್ತಂತಂದ್ರೆ ಒಬ್ಬ ನಾಗರಿಕನಾಗಿರೋದ್ರಿಂದ, ಸಭೆಯ ಒಂದು ಅಂಗ ಆಗಿರೋದ್ರಿಂದ ನನಗೆ ನೋವಾಗ್ತದೆ, ಬಹಳ ನೋವಾಗ್ತದೆ. ಆದರೆ ನಿಮ್ಮ ಸಭೆಯಲ್ಲಿ ನಾ ಏನೂ ಅಲ್ಲ. ಒಬ್ಬೇನು ಗೊತ್ತಾ, ಫಾಲೋವರ್ ಇದ್ದೆ ನಾನು, ಆತನ ಬಿಲಿಯವರ್ ಇದ್ದೆ ನಾನು. ಆದರೆ ನಿಮ್ಗೆ ನೋಡಿ ಏನಾಗ್ತದೆ ಗೊತ್ತಾ, ಸಭೆಯಲ್ಲಿ ನಡೀತಕ್ಕಂಥದ್ದು ನೋಡಿ ನೋವಾಯ್ತಾ ಇರ್ತದೆ. ಇದು ಕ್ರಿಸ್ತನ ದೇಹದ, ಇದಕ್ಕೆ ನೋವಾಯ್ತಾ ಇರ್ತದೆ, ಅಳ್ತಾ ಇರ್ತದೆ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ನನ್ನ ಸಭೆಗೋಸ್ಕರ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದವರು ಇವತ್ತು ದಿವಸ ಏನು ಮಾಡ್ತಿದ್ರಿ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲಿರೋ ಕಟ್ಟಿದ ಊರಿದ್ದೀರಿ. ನಿಮ್ಮನ್ನು ಬಹಳ ಜನ ನೋಡಿ ಏನು ಗೊತ್ತಾ, ಕತ್ತಲೆಯಿಂದ ಬರಬೇಕು ಗೊತ್ತಾ, ಬೆಳಕಿಗೆ ಬರಬೇಕು. ಜನ ಕತ್ತಲಲ್ಲಿದ್ದು ನಾಶ ಆಗಿ ಹೋಗ್ತಾ ಇದ್ದಾರೆ. ಈ ಸ್ವಾರ್ಥೆಯಲ್ಲಿ ನೀವು ಮನೆ ವಾರ್ತೆಯವರು ನಿಮ್ಮನ್ನು ನೋಡಿ ಗೊತ್ತಾ, ನಿಮ್ಮ ಬಳಿ ಬರಬೇಕು, ಅವರು ರಕ್ಷಣೆ ಹೊಂದಬೇಕು. ಅವರು ನೀವೇ ಕತ್ತಲಾಗಿದೆ. ದೀಪದ ಕೆಳ ಕತ್ತಲು, ಸಭೆಯಲ್ಲಿ ಕತ್ತಲು.
ನೀವು ಲೋಕ ಬೆಳಕಾಗಿದ್ದೀರಿ. ಹಾಗಾದರೆ ದೀಪಸ್ತಂಭದ ಮೇಲೆ ಇಡಬೇಕಲ್ಲ. ಅದು ಮನೆಯವರೆಲ್ಲರಿಗೆ ಬೆಳಕು ಕೊಡ್ತದೆ ಗೊತ್ತಾ, ಸಭೆಯವರೆಲ್ಲರಿಗೆ ಬೆಳಕು ಕೊಡ್ತದೆ. ದೀಪಸ್ತಂಭದ ಮೇಲೆ ಫುಲ್ ಪುಟ್ ಮೇಲೆ ಮ್ಯಾಲೆ ನಿಂದಿರ್ತೀವಲ್ಲ, ನಾವೆಲ್ಲ ಕೆಳಗೆ ಕೂತಿರ್ತೀವಲ್ಲ, ನೀವು ಮ್ಯಾಲೆ ಇರ್ತೀರಲ್ಲ, ಫುಲ್ ಪೀಟ್ ಅದು, ಅದ್ರ ಮೇಲೆ ನೀವು ಇರ್ತೀರಲ್ಲ, ಅದರಿಂದ ಬೆಳಕು ಬರ್ತದೆ ಜನರಿಗೆಲ್ಲ. ಎತ್ತರವಾದ ಸ್ಥಳದಲ್ಲಿ ನೀವು ಇದ್ದೀರಲ್ಲ. ಇಲ್ಲಿ ಬೈತಾರೆ ಗೊತ್ತಾ ನೀವು, ಇನ್ನು ಇಲ್ಲಿ ಬರೆಯಲ್ಪಟ್ಟದ್ದು ಗೊತ್ತಾ, ಕೊಳಗದೊಳಗೆ ಕೊಳಗದಾಗ ಏನು ಹಿಡಿತೀರಿ ನೀವು, ಲೋಕಕ್ಕೆ ಬೆಳಕಾಗಿ ಗುಡ್ಡದ ಮೇಲೆ ಕಟ್ಟರೆ ಊರು ಮರೆಯಾಗಿರಲಾರದು. ಎತ್ತರವಾದ ಸ್ಥಳದಲ್ಲಿ ದೀಪ ಅದ, ಅದು ಮನೆಯವರಿದ್ದವ್ರು ಎಲ್ಲರಿಗೆ ಬೆಳಕು ಕೊಡ್ತವೆ. ಇವತ್ತು ದಿವಸ ಬೆಳಕು ಏನಾಗಿ ಹೋಗಿದೆ, ಇವತ್ತು ದಿವಸ ಎಲ್ಲಿ ಹೋಗಿದೆ ಈ ಬೆಳಕು, ಎಲ್ಲಿ ಹೋಗಿದೆ? ಹೀಗೆ ಕತ್ತಲಾಗಿರುವುದಾದರೆ ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ. ಇವತ್ತು ದಿವಸ ಏನಂತ ಇದ್ದಾರೆ ಜನರು ನಮ್ಮನ್ನು ನೋಡಿದವರು, ನಾವು ಯಾರಿದ್ದೇವೆ ಗೊತ್ತಾ? ಇವತ್ತು ದಿವಸ ಲೋಕದಲ್ಲಿ ನಾವು ಬೆಳಕಾಗಿದ್ದೇವೆ, ನಾವು ಇತ್ತಿರೋರಿಗೆ ಬೆಳಕಾಗಿದ್ದೇವೆ. ಅವ್ರು ನಮಗೆ ಬೆಳಕಲ್ಲ, ಅವರು ಕತ್ತಲಲ್ಲಿದ್ದಾರೆ. ಇವತ್ತು ದಿವಸ ನಾವು ಬೆಳಕಾಗಿದ್ದೇವೆ. ಕ್ರೈಸ್ತ ಸಭೆ ಬೆಳಕಿದೆ. ಸಭಾಧ್ಯಕ್ಷರೇ, ಸಭಾಪಾಲಕರೇ, ಸಭಾ ಸೇವಕರೇ, ಇವತ್ತು ದಿವಸ ಈ ಸಭೆಯಲ್ಲಿ ಯಾವ ರೀತಿಯಿಂದ ಪಾಲನೆ ಮಾಡ್ತಾ ಇದ್ದೀರಿ? ಇವತ್ತು ದಿವಸ ಭಯ ಏನಾದರೂ ಆದ? ದೇವರು ನಮಗೆ ನೋಡ್ತಾ ಇದ್ದಾನೆ, ಇದರಲ್ಲಿ ಆತ ಇದ್ದಾನೆ, ದಿವಸ ತಿರುಗ್ತಾ ಇರ್ತಾನೆ. ಇಲ್ಲಿ ದಿವಸ ದಿವಸ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದು ರಾತ್ರಿ ಹಗಲು. ನಿಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವ ನಿಮ್ಮ ಸಂಕಟೇ ಇದ್ದಲ್ಲ. ಆದರೆ ಇವತ್ತು ದಿವಸ ಏನಾಗಿ ಹೋಗಿದೆ ಆತನ ಸಭೆ? ಏನಾಗಿ ಹೋಗ್ತಾ ಇದೆ? ದೇವನಾಮ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿವಸ ನಾವು ನೋಡೋಣ ಸ್ವಲ್ಪ ಹೊತ್ತು. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಮೇಲಿನ ಭಾಗದಲ್ಲಿಯೇ ಬರೆಯಲ್ಪಟ್ಟಿದೆ. ಮನೆವಾರ್ತ್ಯವನಿಗೆ ಗೊತ್ತಾಗ ಭಾಳ ನಂಬಿಗಸ್ತನಾಗಿರಬೇಕಲ್ಲ. ಸಭಾಧ್ಯಕ್ಷರು, ಸಭಾ ಪಾಲನೆ ಮಾಡ್ತಕ್ಕಂಥವ್ರು ನಂಬಿಗಸ್ತರಾಗಿರ್ಬೇಕಲ್ಲ. ನಾಯಕರು, ಹಿರಿಯರು ಭಾಳ ನಂಬಿಗಸ್ತರಾಗಿರ್ಬೇಕಲ್ಲ. ಈ ಸಭೆಯಲ್ಲಿ ಕ್ರಿಸ್ತನ ಅಂಗಗಳಾಗಿದ್ದೇವಲ್ಲ, ನಾವು ಭಾಳ ನಂಬಿಗಸ್ತರಾಗಿರ್ಬೇಕಲ್ಲ. ನಮ್ಮ ದೇವರು ದಿವಸ ನಮಗೆ ನೋಡ್ತಾ ಇದ್ದಾನಲ್ಲ, ನಮಗೆ ಭಯ ಆದಲ್ಲ, ನಮಗೆ ದೇವರು ಭಯ ಆದಲ್ಲ. ಇರುವುದಾದರೆ ನಾವು ಮನೆವಾರ್ತೀವರು, ಆತನ ಮನೆಯಲ್ಲೆಲ್ಲ ನಂಬಿಗಸ್ತರು. ಅಯ್ಯೋ, ನನ್ನ ವಾಕ್ಯಗಳ ಪ್ರಕಾರ ನಡೆಯುವಂಥವ್ರು ಹೆಂಗಿದ್ದಾರೆ? ಮನೆಯಲ್ಲೆಲ್ಲ ನಂಬಿಗಸ್ತರು. ನನ್ನ ಮಕ್ಕಳು ಪ್ರಿಯರು, ಇವರು ಅತೀ ಪ್ರಿಯರು, ಇವರು ನನಗೆ. 16ನೇ ಅಧ್ಯಾಯ ಈ 1ರಿಂದ ಹಿಡ್ಕೊಂಡು 13ನೇ ವಚನದಲ್ಲಿ ನಾ ಪೂರ್ತಿ ಓದಲಕ್ಕೆ ಹೋಗಲ್ಲ, ಆದರೆ ಅಲ್ಲಿ ಬರೆಯಲ್ಪಟ್ಟಂಥ ಒಂದು ವಾಕ್ಯ ಮಾತ್ರ ಹೇಳಿ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ದೇವ್ರ ಮಕ್ಕಳೇ ಸರಿಯಾಗಿ ಕೇಳಿ. ಮುಂದಿನ ಕಾಲಕ್ಕೆ ಸಿದ್ಧ ಮಾಡಿಕೊಂಡ ಕಳ್ಳನಾದ ಮನೆವಾರ್ತೆಯವನ ಸಾನೆ. ನೋಡಿ, ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವನೆಂತಲೂ ಎಣಿಸಬೇಕು. ಮನೆವಾರ್ತೆಯವ ನಂಬಿಗಸ್ತನಾಗಿರಬೇಕಲ್ಲವೇ? ಮನೆವಾರ್ತೆಯವಂದರೆ ಯಾರಿಗೂ ಸಭಾಧ್ಯಕ್ಷ. ನೀವು ಇಂಗ್ಲೀಷ್ ಬೈಬಲ್ನ ತೆಗೆದು ಹೋದ್ರೆ ಅಲ್ಲಿ ಏನು ಗೊತ್ತಾ? ಸಭಾಧ್ಯಕ್ಷ ಏನು ಗೊತ್ತದ? ಬಿಷಪ್, ಸಭಾಧ್ಯಕ್ಷ, DS, ಸಭಾ ಸೇವಕರು. ಇವರು ಸಭಾ ಸೇವಕರು, ಉಳಿದಿರತಕ್ಕಂಥ ಎಲ್ಲ ಸಭಾ ಸೇವಕರು, ನಾವುಗಳು, ಸುವಾರ್ತೆ ಸಾರ್ತಕ್ಕಂಥ ನಾವುಗಳು ಆತನ ಮನೆವಾರ್ತೆಯವರಾಗಿದ್ದೇವಲ್ಲ. ಈ ಮನೆ ನಮಗೆ ಕೊಟ್ಟು ಹೋಗಿದ್ದಾನಲ್ಲ, ಈ ಮನೆ ನಾವು ಬಹಳ ನಂಬಿಕೆಯನ್ನು ಮಾಡಬೇಕಲ್ಲ. ಈ ಮನೆಯವ್ರಿಗೆ ನಾವು ಹೊತ್ತಿಗೆ ಏನೇನು ಬೇಕಂಬಂತದ ನಾವು ಅವ್ರಿಗೆ ಅಳೆದು ಕೊಡಬೇಕಲ್ಲ. ನಾವು ಲೂಕನ ಬರೆದ ಸುವಾರ್ತೆ 12:40 ಹೇಳಿದ ಹಾಗೆ ಹೊತ್ತಿಗೆ ಏನು ಬೇಕಾಗಿದೆ ಸಭೆಗೆ, ಅದಕ್ಕೆ ನಮಗಿಟ್ಟಿದ್ದಾನಲ್ಲ ದೇವರು. 12:40 ಅಂದ್ರಲ್ಲಿ ಹೊತ್ತಿಗೆ ಆಸನಕ್ಕೆ ಬೇಕಾದದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯೂ ಆಗಿರುವ ಮನೆವಾರ್ತೆಯವನು ಯಾರು? ಸಭೆಗೆ ಹೊತ್ತಿಗೆ ಎಲ್ಲ ಆತ್ಮಗಳಿಗೆ ಹೊತ್ತಿಗೆ ಅವರಿಗೆ ಅಳೆದು ಕೊಡುವುದಕ್ಕಾಗಿ ಅವರಿಗೆ ಅಳೆದು ಕೊಡ್ತಾ ಇದ್ದೆವು. ಏನು? ಪರಲೋಕ ರಾಜ್ಯದ ಈ ಸುವಾರ್ತೆಯನ್ನು ನಾವು ಅವ್ರಿಗೆ ಅಳೆದು ಕೊಡ್ತಾ ಹೊತ್ತಿಗೆ ಬೇಕಾಗಿರ್ತಕ್ಕಂಥ ಈ ಒಂದು
ಅವರಿಗೆ ನಾವು ಅಳೆದು ಕೊಡ್ತಾ ಇದ್ದೇವೆ. ಆಸನಕ್ಕೆ ಬೇಕಾದ ಅವರ ಊಟಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು ಗೊತ್ತಾ, ದೇವರ ವಾಕ್ಯ ಅವರನ್ನು ಆತ್ಮದಲ್ಲಿ ನಡೆಸ್ತಕ್ಕಂಥದ್ದು, ಕೆಟ್ಟದಿಂದ ಒಳ್ಳೆತನಕ್ಕೆ ನಡೆಸ್ತಕ್ಕಂಥ ಈ ಭಾಗ್ಯಕ್ಕಾಗಿ ಮನೆ ವಾರ್ತೆಯವರನ್ನು ಇಟ್ಟಿದ್ದನಲ್ಲಿ. ಹಾಗಾದರೆ ಮನೆ ವಾರ್ತನು ಎಷ್ಟು ನಂಬಿಗಸ್ತನಾಗಿರಬೇಕಲ್ಲ. ಇಲ್ಲಿ ಮನೆ ವಾರ್ತೆಯವನಾದವಂತೂ ಸಾಮ್ಯ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದ, ಮಕ್ಕಳೇ, ನೀವು ಮನೆ ವಾರ್ತೆಯವರು, ಆ ಮನೆ ನಾನು ನಿಮ್ಗೆ ಕೊಟ್ಟು ಹೋಗ್ತೇನೆ. ಬಹಳ ನಂಬಿಗಸ್ತ. ಇದು ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಹೇಳ್ತಾ ಇದ್ದಾನೆ ಇವತ್ತು ದಿವಸ. ದೇವರ ಮಕ್ಕಳೇ, ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದ. ಇದೆಲ್ಲ ನಾವು ಓದಕ್ಕೆ ಹೋಗೋದಿಲ್ಲ. 1ರಿಂದ ಹಿಡ್ಕೊಂಡು ಪೂರ್ಣ 13 ತನಕ ನೀವೆಲ್ಲ ಭಾಳ ಸಾರಿ ಕೇಳಿದ್ರಿ. ಆದರೆ ಈ ಪ್ರಸಂಗ ಯಾರೂ ಮಾಡೋದಿಲ್ಲ. ಒಂದು ಸಾರಿ, ಇದು 2ನೇ ಸಾರಿ ನಾನು ಮಾಡ್ತಕ್ಕಂಥ ಈ ವಿಡಿಯೋ. 2-3 ವರ್ಷಗಳ ಹಿಂದೆ ನಾನು ಮಾಡಿದ್ದೆ. ಒಬ್ಬ ಸಭಾ ಸೇವಕರೆಲ್ಲ, ಸಭಾ ನಾಯಕರು ನನಗೆ ಮತ್ತೊಂದು ಸಾರಿ ಹೇಳಿದ್ರು, ಗೊತ್ತಾ, ಈ ರೀತಿದು ಮಾಡಬಾರ್ದು ಸರ್, ನೀವು ದೇವ್ರ ಶಾಪ ಕಟ್ಕೋತೀರಿ ಅಂತ ಹೇಳಿದರು. ಮುಚ್ಚಿಕ್ಬೇಕು ಸರ್, ಇವೆಲ್ಲ ಹೇಳ್ಬಾರ್ದ್ರಿ, ಸಭೆಯಲ್ಲಿ ಇವೆಲ್ಲ ಹೇಳ್ಬಾರ್ದ್ರಿ. ಮತ್ತು ಸಭೆ ಎಂದು ಕೇಳಬೇಕ್ರಿ ಅಪ್ಪ. ಸಭೆಯವನಿಗೆ ಮೊದಲು ಆಳಕ್ಕೆ ಬರಬೇಕಲ್ಲಪ್ಪ, ಮನೆ ಆಳಕ್ಕೆ ಬರಬೇಕಲ್ಲ. ಮತ್ತು ಆ ಆಳು ಒಂದು ಒಣ ಆಳು, ಸಭೆ ಆಳು ಗೊತ್ತಾ, ಮನೆ ಚಿಂತೆ ಇರಬೇಕಲ್ಲ. ಇವತ್ತಿನ ದಿವಸ ಗೊತ್ತಾ, ಒಬ್ಬ ಮನೆ ಐಶ್ವರ್ಯವಂತನಾದಂಥ ಒಬ್ಬ ಏನಿದೆ ಗೊತ್ತಾ, ಸೌಕಾರನಿದ್ದ, ಐಶ್ವರ್ಯವಂತನಾದ ಮನುಷ್ಯನು ಇದ್ದ. ಒಬ್ಬ ಮನುಷ್ಯನಿಗೆ ಅವನ ಮನೆಯಲ್ಲಿ ಏನು ಗೊತ್ತಾ, ಒಬ್ಬ ಮನೆ ವಾರ್ತೆಯವನಂತ ಬರ್ತೀನಿ, ಭಾಳ ಜಾಗ್ರತೆಯಾಗಿ ಕೇಳಿ. ಮನೆ ವಾರ್ತೆಯವನಿದ್ದ. ಸೊ ಇವನು ಮನೆ ವಾರ್ತೆವೇನು ಗೊತ್ತಾ, ನಂಬಿಗಸ್ತನಾಗಿರಲಿಲ್ಲ. ಎಲ್ಲರೂ ನೋಡಿದ್ರು, ಸಭೆಯವರೆಲ್ಲರೂ ನೋಡಿದ್ರು. ಓ, ಇವ ಹೀಗೆ ಮಾಡ್ತಾನೆ, ಇವ ಹೀಗೆ ಮಾಡ್ತಾನೆ ನಮ್ಮಂಥದ್ದೆಲ್ಲ ಏನು ಮಾಡಿದ್ರು, ನೋಡಿದ ಮೇಲೆ ಸಭೆಯವರು ಸುಮ್ಮನೆ ಕೂಡ್ತಾರ? ಸುಮ್ಮನೆ ಕೂಡಲ್ಲ. ಇವತ್ತಿನ ದಿವಸ ಸಭೆಯಲ್ಲಿ ಎಲ್ಲರಿಗೂ ಗೊತ್ತ, ದೇವ್ರ ವಾಕ್ಯ ಗೊತ್ತಿಲ್ಲ ಅಂತಲೇ ಬೇಡ. ನಮಗಿಂತ ಹೆಚ್ಚಾದಂಥ ಪಾಂಡಿತ್ಯ ಅವ್ರ ಹತ್ರ ಇದೆ, ನಮಗಿಂತ ಹೆಚ್ಚೇನು ಗೊತ್ತಾ, ದೇವರ ಆತ್ಮ ಹೊಂದಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇಲ್ಲ ಸಭೆಗಳಲ್ಲಿ. ಅವರನ್ನು ಗೊತ್ತಂತಾರೆ ಸ್ವಾತಂತ್ರ್ಯರಾಗಿ ಏನು ಗೊತ್ತಾ, ಹುಚ್ಚರಾಗಿ ತಿರುಗಾಡ್ತಾ ಇರ್ತಾರೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಆತ್ಮದ ದಾಹ ಅವ್ರಿಗಿರ್ತದೆ. ಅನೇಕ ಆತ್ಮಗಳಲ್ಲಿ ಯಾವ ರೀತಿಯಿಂದ ರಕ್ಷಿಸಬೇಕಂಬಂಥ ದಾಹ ಅವ್ರಿಗಿರ್ತದೆ. ಒಬ್ಬ ಮನೆ ವಾರ್ತೆಯವನ ಕೆಲಸ ಆಗಿದೆ. ಆತನಿಗೆ ಒಬ್ಬ ಮನೆ ವಾರ್ತೆವಿದ್ದ. ಮನೆ ವಾರ್ತೆಯವನ ನಂಬಿಗಸ್ತನ ಆಗಿರಲಿಲ್ಲ. ಈ ಮನೆ ವಾರ್ತೆಯವನ ಮೇಲೆ ಗೊತ್ತಾ, ಸಭೆಯವರು ಅಂದರೆ ಗೊತ್ತಾ, ಎಲ್ಲ ಊರಿನ ಎಲ್ಲ ಜನರು, ಆ ಸಭೆ ಎಲ್ಲ ಜನರು ದೂರ ಮಾಡಿದ್ರು. ಈ ಒಂದು ಸಭೆಯನ್ನು ಏನು ಮಾಡ್ತಿದ್ದಾನೆ ಗೊತ್ತಾ, ಇವನು ಆಸ್ತಿಯನ್ನು ಹಾಳು ಮಾಡ್ತಾ ಇದ್ದಾನೆ ಎಂದು ಯಾರು ಅವ್ರಿಗೆ ದೂರು ಕೊಟ್ಟರು. ಸಭೆ ಹಾಳು ಮಾಡ್ತಾ ಇದ್ದಾನೆ. ಯಾರಿಗೆ? ಆ ಐಶ್ವರ್ಯವಂತನಿಗೆ. ಮನೆ ಯಜಮಾನ ಯಾರಿದ್ದನು ಗೊತ್ತಾ, ಅವನಿಗೆ ಐಶ್ವರ್ಯವಂತನಿಗೆ ಏನು ಗೊತ್ತಾ, ಇವರು ದೂರ ಹೇಳಿದ್ರೆ ಎಲ್ಲರೂ ಕೂಡಿ. ಸೊ ಎಲ್ಲರ ಧೂಳು ಏನು ಗೊತ್ತಾ, ಐಶ್ವರ್ಯವಂತನಾದ ಮನೆ ಯಜಮಾನ ಕೇಳಿದ ಮೇಲೆ ವಾಪಸ್ ತಿರುಗಿ ಬಂದು ಏನಪ್ಪ, ನಿನ್ನ ಮೇಲೆ ಕಂಪ್ಲೇಂಟ್ ಆದಲ್ಲ, ನಿನ್ನ ಮೇಲೆ ಭಾಳಷ್ಟು ಗೊತ್ತಾ ಫಿರ್ಯಾದಿಗಳಿವೆಯಲ್ಲ, ಈಗ ಏನು ಮಾಡಬೇಕು ನೋಡು, ನಾನು ನಿನಗೇನು ಒಪ್ಪಿಸ್ಕೊಟ್ಟಿದ್ದೆ, ಈ ಮನೆ ವಾರ್ತೆ ಇಷ್ಟು ವರ್ಷ ನನಗೆ ಒಪ್ಪಿಸ್ಕೊಟ್ಟಿದ್ದೀನಲ್ಲ, ಈಗ ನನಗೇನು ಗೊತ್ತಾ ಲೆಕ್ಕ ಬೇಕು, ತೋರಿಸು. ನಾನು ನನಗೆ ಇಷ್ಟು ಕೊಟ್ಟಿದ್ದೆ, ಒಬ್ಬನಿಗೆ 5 ತಲಂತ, ಒಬ್ಬನಿಗೆ 3 ತಲಂತ, ಒಬ್ಬನಿಗೆ 1 ತಲಂತ. ನಾವು ಸ್ವಾಮಿಗಳು ತಲಂತಗಳು ನೋಡ್ತೀವಿ, ಮೋಹರಿಗಳು ನೋಡ್ತೀವಿ. ಒಬ್ಬನಿಗೆ 10 ಮೋರಿಗಳು ಒಬ್ಬೊಬ್ಬನಿಗೆ ಕೊಟ್ಟು ಕಳಿಸ್. ಇದೆಲ್ಲ ನಮಗೆ ತಿಳಿಬೇಕು. ಇಲ್ಲ ನನಗೆ ಗೊತ್ತಾ, ನೀವು ತಲಾಂತನ ಕೊಟ್ಟು ಹೋಗಿದ್ದೀನಲ್ಲ, ಇಷ್ಟು ನನ್ನ ಮನೆ ವಾರ್ತೆನ ನಿಮ್ಮ ಕೈಗೆ ಒಪ್ಪಿಸಿ ಹೋಗಿದ್ದೀನಲ್ಲ, ನಾ ಬಂದ ಮೇಲೆ ನನಗೆ ಗೊತ್ತಾ ಲೆಕ್ಕ ಕೊಡಬೇಕಾಗಿದೆ ನೀನು. ಇವತ್ತು ದಿವಸ ಎಲ್ಲರೂ ನಿನ್ನ ಮೇಲೆ ದೂರ ಹೇಳ್ತಾ ಇದ್ದಾರೆ, ಅದು ನನಗೆ ತಿಳಿಸ್ ಅಂತ ಹೇಳ್ದ. ಆಗ ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವಂಥ ಸಂಗತಿ ಏನಪ್ಪ, ಇದೇನು ನಿನ್ನ ವಿಷಯದಲ್ಲಿ ಜನರೆಲ್ಲ ಫಿರ್ಯಾದಿ ಹೇಳ್ತಾರೆ, ಏನು ಮಾಡಲಿ, ನಿನ್ನ ಮನೆ ವಾರ್ತೆ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆ ವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಅಂತ ಹೇಳ್ದ. ನಾಳಿನ ದಿವಸ ಈ ಲೆಕ್ಕ ನನಗೆ ಒಪ್ಸಪ್ಪ ಸಾಕು, ಈಗ ನೀ ಏನು ಗೊತ್ತಾ ಮನೆ ವಾರ್ತೆವಲ್ಲ ನೀನು ಅಂತ ಹೇಳಿದ ತಕ್ಷಣ ಏನು ಗೊತ್ತಾ, ಮನೆ ವಾರ್ತೆಯವನಂತ ನಾ ಏನು ಮಾಡಲಿ, ಈಗ ನನ್ನ ಕೆಲಸ ಹೊರಟೋಗ್ತದ, ಇಷ್ಟು ದಿವಸನ ಮಾಡಿದೆ, ಇಷ್ಟು ವರ್ಷನ ಮಾಡಿದೆ, ಈಗೇನು ಗೊತ್ತಾ ಎಲ್ಲರೂ ಗೊತ್ತಾ ದೂರ ಹೇಳಿದ್ದಾರೆ ಯಜಮಾನನ ಮೇಲೆ, ಈಗ ಬಿಟ್ಟು ಹೋಗ್ತದೆ ನನ್ನ ಕೆಲಸ, ನಾನೇನು ಮಾಡಲಿ, ನನ್ನ ಯಜಮಾನನು ಈ ಮನೆ ವಾರ್ತೆ ಕೆಲಸದಿಂದ ತೆಗೆದು ಬಿಡ್ತಾನಲ್ಲ, ನಾ ಏನು ಮಾಡಲಿ ಅಂತ ನನಗೆ ಚಿಂತೆ ಬಿತ್ತು. ರಾತ್ರಿ ಎಲ್ಲ ಕುಳಿತು ವಿಚಾರ ಮಾಡಿದ ಮೇಲೆ ಏನಾಯಿತು ಗೊತ್ತಾ, ಈಗ ನನಗೆ ಗೊತ್ತಾಯ್ತು, ಈ ಕೆಲಸ ಬಿಟ್ಟು ಹೋಗಿದ ಮೇಲೆ ಇದು ಕೆಲಸ ಅಲ್ಲ
ಈ ಮನೆವಾರ್ತೆಯವನ ಕೆಲಸ ಮನೆವಾರ್ತೆಯವನ ಕೆಲಸ ಅಲ್ಲತನ. ಮನೆವಾರ್ತೆಯವನ ಕೆಲಸ ತೆಗೆದಿದ ಮೇಲೆ ಜನರು ನಮ್ಮನ್ನು ಮನೆಯೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಏನು ಅಂತ ಈಗ ಗೊತ್ತಾಯಿತು ಅಂದುಕೊಂಡು ಈ ಒಂದು ಕೆಲಸ ಮಾಡಬೇಕು. ಈಗಾರಿಗೆ ನೌಕರಿ ಎಲ್ಲ ಹೊರಟೋಯ್ತದ. ಈಗ ಏನು ಮಾಡಬೇಕು ಗೊತ್ತಾ? ನನಗೆ ಈಗ ತಿಳಿದು ಏನು ಮಾಡಬೇಕು ಗೊತ್ತಾ? ನನಗೆ ದುಡಿಲಾಕೆ ಏನು ಗೊತ್ತಂದ್ರೆ ನನಗೆ ಬಲ ಇಲ್ಲ, ಭಿಕ್ಷೆ ಬಿಡೋದಕ್ಕೆ ನನಗೆ ನಾಚಿಕೆ ಆಗ್ತದೆ. ಏನು ಮಾಡಿ ಕೆಲಸ ಹೋದ್ರೆ ಇದೇ ಪರಿಸ್ಥಿತಿ. ಭಿಕ್ಷೆ ಬಿಡ್ಲಿಕ್ಕೆ ನಾಚಿಕೆ ಆಗ್ತದೆ, ಕೆಲಸ ಮಾಡ್ಲಿಕ್ಕೆ ಬಲ ಇಲ್ಲ. ಈಗ ಮುಂದೆ ಏನು ಮಾಡಿ ಬದುಕಲಿ ಗೊತ್ತಿಲ್ಲ. ಈಗ ನನಗೆ ಗೊತ್ತಾಯ್ತು ಏನು ಮಾಡಬೇಕು ಗೊತ್ತಾ? ಈಗ ಯಾರ್ಯಾರಿಗೆ ಏನು ಗೊತ್ತಾ? ಯಜಮಾನನ ಸಾಲಗಾರರಿದ್ದರು, ಎಷ್ಟೋ ಜನ ಸಾಲಗಾರರಿದ್ದರು. ಇವನಿಗೆ ಈ ಸಭೆಯನ್ನು ಒಪ್ಪಿಸಿಕೊಟ್ಟು ಹೋಗಿದ್ದಾನೆ. ಸಾಲಗಾರ ಅಂದ್ರೆ ಅಂತ ಗೊತ್ತಾ? ವಿಶ್ವಾಸಿಗಳು, ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು. ಆ ವಿಶ್ವಾಸಿಗಳು ಇವರು ಸಾಲಗಾರರು. ಯಾರು? ಕ್ರಿಸ್ತನ ಸಾಲಗಾರರು. ಇವರು ದೇವರ ಸಾಲಗಾರರು. ಇವ್ರಿಗೆ ದೇವರು ಅವರಿಗೆ ಕೊಟ್ಟಿದ್ದಾರೆ, ಇವರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಹೆಚ್ಚು ಕೊಟ್ಟಿದ್ದಾನೆ, ಇವ್ರಿಗೆ ಕಡಿಮೆ ಕೊಟ್ಟಿದ್ದಾನೆ. ಸೊ ಎಲ್ಲ ಸಾಲಗಾರರು ಹತ್ತಿರ ಹೋದ. ಯಜಮಾನನ ಸಾಲಗಾರರಲ್ಲಿ ಏನು ಮಾಡಬೇಕು? ಈಗ ಹೋಗಿದ ಮೇಲೆ ಈಗ ಏನು ಮಾಡತ್ತಾರ? ಪ್ರತಿಯೊಬ್ಬೊಬ್ಬನನ್ನು ಕರೆದು ಕೇಳ್ತಾನ. ಮೊದಲನೇವನಿಗೆ ಕೇಳ್ತಾನ, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಅಂತ ಕೇಳ. ಹೇಳಪ್ಪ, ನಿನಗೆ ನನ್ನ ಯಜಮಾನಿಗೆ ಏನು ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನ ಕೇಳಿದ. 100 ಬುದ್ದಲಿ ಎಣ್ಣೆ ಅಂದ. ಅನ್ನಿನ ಪತ್ರತ ಏನು ಮಾಡಿ ಗೊತ್ತಾ? ಅದು ಕೆಡಿಸಿ ಏನು ಮಾಡಿ ಗೊತ್ತಾ ಅಂತಂದ್ರೆ 100 ಬುದ್ದಲಿ ಅಂತ ಅದಲ್ಲ, ಅದೇನು ಮಾಡಿ ಗೊತ್ತಂದ್ರೆ 50 ಬುದ್ದಲಿ ಅಂತ ಬರೀ. ಈಗ ಈ ಸಭೆ ಇವ್ರೇನು ಗೊತ್ತಂದ್ರೆ ವಿಶ್ವಾಸಿಗಳು. ಇವರು ಯಾಕೆ ಹೆಂಗೆ ಹೇಳತ್ತಾರ? ಹೆಂಗೆ ಮಾಡಿ? ದೇವ್ರು ನನಗೆ ಕೊಟ್ಟಿದ್ದಾನ, ಊರಿಗೆ 100ಕ್ಕೆ 100 ಕೊಟ್ಟಿದ್ದಾನೆ. ಈಗ ಅದು 50 ಬರಿ ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಲಪ್ಪ? ಈಗ ನನ್ನ ಯಜಮಾನ ಕೊಟ್ಟಿದ್ದು 100 ಅದು ಆತಗೆ ನಾ ಹೆಂಗೆ ಸುಳ್ಳಾಡಲಿ? ಸುಳ್ಳು ಹೆಂಗೆ ಆಡ್ಬೇಕಂತಕ್ಕಂಥದ್ದು ಕಲಿಸ್ತಾ ಇದ್ದಾನೆ ಇಲ್ಲಿ ಒಬ್ಬ ಮನೆ ವಾರ್ತೆ. ಒಬ್ಬ ವಿಶ್ವಾಸಿಗೆ ಹೆಂಗೆ ದಾರಿ ತಪ್ಪಿಸ್ತಾ ಇದ್ದಾರೆ ತನ್ನ ಚಾಣಕ್ಷತನದಿಂದ, ತನ್ನ ಇಹಲೋಕದ ಜ್ಞಾನದಿಂದ. ಅವನಿಗೆ ಹಾದಿ ತಪ್ಪಿಸ್ತಾ ಏನು ಹೇಳ್ತಾನೆ ಗೊತ್ತಂದ್ರೆ 50 ಅಂತ ಬರೀ. ನಾ ಹೇಳ್ತಾ ಇದ್ದೀನಲ್ಲ ಎಲ್ಲರನ್ನು ಗೊತ್ತಂದ್ರೆ ಈ ಮನೆ ವಾರ್ತೆಯವನ ಮೇಲೆ ವಿಶ್ವಾಸಿಗಳು ಭಾಳ ಯಾಕಂದ್ರೆ ಇವ್ರು ನಮ್ಗೆ ಯಾವಾಗಲೂ ಹೇಳ್ಕೊಡ್ತಾರ. ದೇವ್ರೇನು ಇವ್ರಿಗೆ ಹೇಳ್ತಾನೆ, ಇವ್ರಿಗೆ ದೇವ್ರೇನು ತಿಳಿಸ್ಕೊಡ್ತಾನೆ. ಆ ಸತ್ಯಾರ್ಥವನ್ನು ನಮಗೆ ಬಂದು ತಿಳಿಸ್ತಾರೆ. ಇವರು ದೇವ್ರ ಸೇವಕರು, ಇವ್ರು ನಮಗೆ ತಿಳಿಸ್ಕೊಡ್ತಾರೆ. ಇವ್ರ ಮಾತು ಹೆಂಗೆ ನಾ ಮೀರಲಿ ಅಂತ ಹೇಳ್ದ. ಅಂದ್ರೆ ಗೊತ್ತಾಯ್ತು ಕಡೆ ದೇವ್ರಿಗೆ ಅವನು ಮರ್ತು ಹೋದ. ದೇವ್ರಿಗೆ ಮರ್ತು ಹೋದ. 50 ಅಂತ ಬರ್ಕೊಂಡ. ದೇವ್ರು ಬಂದು ಕೇಳ್ತಾನೆ, ಯಾಕೆ 50 ಬರ್ಕೊಂಡಿದ್ದಿ? ನಾನು 100 ಕೊಟ್ಟಿದ್ದೆ. ಇವತ್ತಿನ ದಿವಸ ಗೊತ್ತ ಈ ಪರಿಸ್ಥಿತಿ ಬಂತು, 50 ಅಂತ ಬರೀ ಅಂತಂದ. ಆಮೇಲೆ ಮಾತವನ ಹತ್ರ ಹೋದ. ಅಲ್ಲೋ ಏನು ಮಕ್ಕಳು ಗೊತ್ತಾನ, ನೀನೇನು ಗೊತ್ತು? ನನ್ನ ಯಜಮಾನನಿಗೆ ನೀ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅಂತ ಕೇಳೋನು. 100 ಖಂಡು ಗೋಧಿ ಅಂದ. 100 ಖಂಡು ಗೋಧಿ ಅಂದ ತಕ್ಷಣ ನೋಡಪ್ಪ, 100 ಅಂತ ಬರ್ಕೋಬೇಡ, 100 ಅಂತದಲ್ಲ, ಅದು ಹೊಡೆದಾಕದು ವೈಟ್ನರ್ ಹಚ್ಚು. ಅದೇನು ಮಾಡಿ ಗೊತ್ತಾ? 80 ಅಂತ ಬರಿ. 80 ಅಂತ ಬರಿ. ಅಲ್ಲಿ ಎಷ್ಟು ಕದಿಲತ್ತಾನ ಗೊತ್ತಾ? 80 ಬರ್ಕೊಂಡ್ರೆ 20 ಕದಿಲತ್ತಾನ. ಅಲ್ಲಿ 100 ಏನು ಗೊತ್ತಾ? 50 ಬರಿ ಅಂತಂದಾಗ 50 ಕದಿಲತ್ತಾನ. ದೇವ್ರ ಮಕ್ಕಳಿದು ಬಹಳ ಜಾಗೃತಿ ಆಗಿರ್ರಿ. ಅಲ್ಲಿ 50 ಕದ್ದ, ಇಲ್ಲೇನು ಗೊತ್ತಾ? 20 ಕದ್ದ. ಎಷ್ಟಾಯಿತು? 70 ಆಯಿತು. ದೇವ್ರ ಮನೆ ಕಳ್ತನ ಆಯಿತು. ದೇವ್ರ ಮನೆ ದೋಷಲ್ಪಟ್ಟಿತು. ದೇವರ ರಾಜ್ಯ ಒತ್ತಾಯಕ್ಕೆ ಒಳಗಾಯಿತು. ಗಲಿಬಿಲಿ ಪ್ರಾರಂಭ ಆಯಿತು. ಅಲ್ಲೇನು ಗೊತ್ತಾ? 70 ಬಂದು ನಿಂತು. 50 ಬರಿ, ಇಲ್ಲಿ 20 ಬರಿ. ಇಲ್ಲಿ 70 ಬರಿ, ಇಲ್ಲಿ 80 ಬರಿ. ದೇವ್ರ ರಾಜ್ಯ ಕಳತನ ಆಗೋಯ್ತು. ಮನೆ ವಾರ್ತೆಯವನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಿದ್ದಕ್ಕೋಸ್ಕರ ಏನಾಯಿತು ಗೊತ್ತಾ? ಎಲ್ಲರಿಗೆ ಕರೆದ. ದೇವರು ಬಂದ. ಅಂದ್ರೇನು ಗೊತ್ತಾ? ಮನೆ ಯಜಮಾನ ಐಶ್ವರ್ಯವಂತನಾದ ಯಜಮಾನ ಬಂದ. ಬಾಪ, ನಾ ಏನು ಬರ್ಕೊಟ್ಟಿದ್ದ? ನೀ ಎಷ್ಟು ತಂದಿತ್ತಾ? ಬಾ ಅಂದ. ನಾನು ನಿನಗೆ ಎಷ್ಟು ಕೊಟ್ಟಿದ್ದಪ್ಪ? 100 ಕೊಟ್ಟಿದ್ದ. ಮತ್ತು 50 ಅಂತದಲ್ಲಿ ಇಲ್ಲಿ ಕೆಳಗೆ 3 ಯಾಕೆ ಅಂತ. ಯಾಕಪ್ಪ 50? ನಾನು 100 ಕೊಟ್ಟಿದ್ದೀನಲ್ಲ. ಎಲ್ಲಿ ಹೋಯ್ತು ಇನ್ನು 50? ಸೈಲೆಂಟ್, ಉತ್ತರ ಇಲ್ಲ. ಇನ್ನೊಬ್ಬನ ಹತ್ರ ಹೋದ. ತಾಪ ನಿಂದು ಏನು ಲೆಕ್ಕ ಒಪ್ಪಿಸು. ಅವ ಲೆಕ್ಕ ಒಪ್ಪಿಸವ. 80 ಅಂತ ಬರೆದಿಂದ. ಯಪ್ಪ, ನಾನೀಗ 100 ಕೊಟ್ಟಿದ್ದೆ, 100 ಖಂಡಿಗೆ ಅಂತ ಕೊಟ್ಟಿದ್ದ. ಇನ್ನು 20 ಹತ್ತು ಹೋಯ್ತು. ಹುಚ್ಚ ಹಾಕೊಂತ. ಲೆಕ್ಕ ಯಾರು ಕೊಡಬೇಕು?
ಯಾರು ಕೊಡಬೇಕು ಇವತ್ತಿನ ದಿವಸ? ನಿಂಗೆ 100 ಅಂತ ಕೊಟ್ಟಿತ್ತು ಪ್ರಜೆಗಳೇ, ಇವತ್ತು ದಿವಸ ಏನು ಗೊತ್ತಾ, ವಿಶ್ವಾಸಿಗಳೇ, ನಿಮಗೆ ಕೊಟ್ಟಿದ್ದು 100, ನಿಮಗೂ ಸಹ 100 ಕೊಟ್ಟಿದ್ದಾನೆ, ಅವನಿಗೂ ಸಹ 100 ಕೊಟ್ಟಿದ್ದಾನೆ. ನಿಮಗೂ ಸಹ ಸಭೆಯ ಜವಾಬ್ದಾರಿ ಅಷ್ಟೇ ಇದೆ, ಅವರಿಗೂ ಸಭೆ ಜವಾಬ್ದಾರಿ ಅಷ್ಟೇ ಇದೆ. ಆದರೆ ಕಳ್ಳತನ ಮಾಡೋದಕ್ಕೋಸ್ಕರ ಈ ಸಭೆ ಕೊಡಲಿಲ್ಲ. ಅಲ್ಲಿ ಏನು ಗೊತ್ತಾ, 50 ಕದ್ದಿ ಅಪರಾಧಿಯಾಗಿ ನಿಂತಿ. ಇಲ್ಲಿ ಏನು ಗೊತ್ತಾ, 80 ಅಂತ ಬರ್ಕೊಂಡು 20 ಕದ್ಕೊಂಡು ಎಲ್ಲ ಗೊತ್ತಾ ಅಪರಾಧಿಯಾಗಿ ನಿಂತಿ. ಈಗ ಅವ ಹೇಳ್ದ, ನೀ ಮಾಡ್ದಿ. ಈಗ ಗೊತ್ತಾ ಲೆಕ್ಕ ಯಾರು ಕೊಡಬೇಕು? ನೀ ಕೊಡಬೇಕು. ಯಾರು ಸಾಲಗಾರಿದ್ದರು, ಯಾರು ವಿಶ್ವಾಸಿಗಳಿದ್ದು. ಇವತ್ತು ದಿವಸ ವಿಶ್ವಾಸಿಗಳಲ್ಲಿ ನಷ್ಟ ಆಯ್ತಲ್ಲ, ದೇವರು ಇವ್ರಿಗೆ ಕ್ಷಮಿಸ್ತಾನ? ಈಗ ಇವ್ರನ್ನ ಗೊತ್ತಾ ನಾಶ ಆಗಬೇಕಲ್ಲ ಇವರು. ನಿಮ್ಮ ನೀತಿಯಿಂದ ನಮ್ಮನ್ನು ದೇವರ ಕೈ ಕೆಳಗಿನವರು ಎಂಬುದಾಗಿ ಅವರು ನಿಮ್ಮನ್ನು ನಂಬಿದ್ದಾರೆ. ದೇವರ ಕೈ ಕೆಳಗಿರ್ತಕ್ಕಂಥವ್ರು ಮನೆವಾರ್ತೆಯವರ ಬದಾಗಿ ನಂಬಿದ್ದಾರೆ. ಇವತ್ತು ದಿವಸ ಈ ಒಂದು ಸಭೆಯ ಏನು ಗೊತ್ತಾ, ಈ ಹಿಂಬಾಲಿಸುವಂಥ ಈ ವಿಶ್ವಾಸಿಗಳಿಗೆ ನಾಶ ಆಗಿ ಹೋದ್ರಲ್ಲ, 50% ಅಲ್ಲಿ ಬರೋದು, ಇಲ್ಲೇನು ಗೊತ್ತಂದ್ರೆ 20 ತೋರಿಸ್ದಾರೆ, 75. ಇದು 70 ಏನಿದೆ ಅಂತ ಗೊತ್ತಿದೆಯಾ ನಿಮಗೆ? ಅದು ಇಬ್ಬರಿಗೆ ಕೇಳಿದ ಮ್ಯಾಗ, ಓ ಇವ ಜಾಣತನ ಮಾಡ್ಯಾನ. ಜಾಣರು ಭಾಳ ಮಂದಿ ಯಾರ ಸಭೆದಾಗ, ಎಲ್ಲರೂ ಜಾಣರೇ. ಸಭೆ ಮೆಂಬರ್ ಆದ ತಕ್ಷಣ ಏನೇನು ಸಿಗ್ತದೋ ಸಭೆದಾಗ ಏನೋ ಎಲ್ಲರೂ ಟೈತ್ ಎತ್ತಾರು ಹಿಡ್ಕೊಂಡು ಪೂರ್ತಿ ಮ್ಯಾಗಿನ ಹಿಡ್ಕೊಂಡು ಕೆಲ್ಲಿರ್ತಾನೆ, ಏನೇನೋ ಸಿಗ್ತದೆ. ಲೌಕಿಕರು ಭಾಳ ಎಲ್ಲರೂ ಏನಾದರೂ ದೋಚೋದಕ್ಕೋಸ್ಕರವಾಗಿ ತಂದೆಯ ಮನೆಯನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಆಲಯದಲ್ಲಿದ್ದ ವ್ಯಾಪಾರಸ್ಥರನ್ನು ಹೊತ್ತಿನ ದಿವಸ ಹೊರಡಿಸ್ತಾ ಇದ್ದಾರೆ. ವ್ಯಾಪಾರ ಇಲ್ಲಿ ವ್ಯಾಪಾರ 50 ಮತ್ತು ಇಲ್ಲಿ ಗೊತ್ತಾ 80. ಇಲ್ಲಿ ವ್ಯಾಪಾರ. ನೀವು 100 ಅಂತ ಬರ್ಕೊಂಡು ಏನು ಗೊತ್ತು, 50 ಬರಿ. ಇಲ್ಲಿ ಏನು ಗೊತ್ತಂದ್ರೆ 100ಕ್ಕೆ ಏನು ಗೊತ್ತಂದ್ರೆ 80 ಅಂತ ಬರಿ. ಇದು ವ್ಯಾಪಾರ. ಸಭೆ ನಾಶ ಹೋಗ್ತು. ಸಭೆ ಅಭಿವೃದ್ಧಿ ಆಗಬೇಕಲ್ಲ, 100ಕ್ಕೆ 200 ಆಗಬೇಕಲ್ಲ. ಏನಾಯ್ತು ಗೊತ್ತಾ, ಒಬ್ಬನು 100ರಷ್ಟು, ಒಬ್ಬನು 60ರಷ್ಟು, ಒಬ್ಬನು 30ರಷ್ಟು ಫಲ ಕೊಟ್ಟ ಅಂತ ನಾವು ನೋಡ್ತೇವೆ. 100ಕ್ಕೆ 100 ಕೊಡಬೇಕಲ್ಲ. ಒಬ್ಬನು 60 ಕೊಡ್ಲತ್ತಾನ ಅಂದ್ರೆ ಗೊತ್ತಾ, ಅವನಿಗೆ 100 ಕೊಟ್ಟಿದ್ದಾನೆ. ಅವನಿಗೆ ಕಡಿಮೆ ಏನಾಗುತ್ತೆ, ಸಂಪೂರ್ಣ ಆಗಬೇಕಾದ್ರೆ 100 ಆಗಬೇಕಾದ್ರೆ ಅವನಿಗೆ ಎಷ್ಟು -40 ಹಣ, -40 ಹಣ. ಇಲ್ಲೇನು ಗೊತ್ತಾ, 50 ಅಂತ 50 ಬರ್ಕೊಂಡ 50 ಮೈನಸ್ದಾಗ ಹನಿವ. ಆಮೇಲೆ ಗೊತ್ತಾ, ಒಬ್ಬ ಅಲ್ಲಿ 60 ಕೊಟ್ಟ, 60 ಮೈನಸ್ನಾಗನ, ಇನ್ನು 40 ಮೈನಸ್ನಾಗನ 60. 100 ಆಗ್ಲಿಕ್ಕೆ ಎಷ್ಟು ಬೇಕು? ಇನ್ನು ಅವನಿಗೆ 40 ಬೇಕು. 60 ಹಣ. ಈ 30 ಅಂತ ಬರ್ಕೊಂಡೇವ. 30 ಇದ್ದಾವೆ, ಎಷ್ಟಾಗಬೇಕು? 70. ಅಲ್ಲಿ 70 ಕಡಿಮೆ ಅದ ಅವನಿಗೆ. ಇಲ್ಲಿ ಏನು ಗೊತ್ತಾ, 70 ಇದೆ. 70 ಅಂಬಂಥದ್ದು ಏನದ ನಿಮ್ಗೆ ಗೊತ್ತಿದೆ? ಏನಾದರೂ ಗೊತ್ತಿದೆ? ದೇವ್ರ ಮಕ್ಕಳೇ, ಭಾಳ ಸತ್ಯವೇದ ಓದ್ತೀರಿ, ಭಾಳ ಬೋಧನೆ ಮಾಡ್ತೇವೆ, ಭಾಳ ಜನ ತಿಳಿಸ್ತೇವೆ. ಕ್ರಿಸ್ತನ ಸಭೆಯಲ್ಲಿ 70 ಏನದಿದು? 770 ಏನದಿದು? ನಾಶನದ ಗುರುತದ. 770 ದೇವರಾಜ್ಞೆ ಮೀರಿ ಹೋಗಿದಾಗ ಇಸ್ರಾಯೇಲನ ಮನೆತನದವರು ಎಲ್ಲಿಗೆ ಹೋದರು? ದೇವರಾಜ್ಞೆ ಮೀರಿ 70 ವರ್ಷ ಬಾಬೇಲಿಗೆ ಸೆರೆಮನೆಯಾಗಿ ಹೋದರು. ಇಲ್ಲಿ ಯೆರೂಸಲೇಮ್ ಹಾಳು ಬಿದ್ದು ಹೋಯಿತು. ಅಲ್ಲೇನು ಗೊತ್ತಾ, ಯೆರೂಸಲೇಮಿನಲ್ಲಿ ಗೊತ್ತಾ ಇವರು ಸರಿಯಾಗಿ ಹೊಂಟು ಹೋದರು. ಇವರು ಹೆಂಡತಿ, ಮಕ್ಕಳು, ಮರುಗಳು ಎಲ್ಲರೂ ಇಸ್ರಾಯೇಲರು, ಯೆಹೂದ್ಯರು ಎಲ್ಲರೂ ಸೆರೆಮನೆ ಹೊಂಟು ಜೈಲಿನಾಗ ಹೋಗಿ ಕುಂತರು. ಕದ್ದವರೇ, ಇವತ್ತು ದಿವಸ ಎಲ್ಲಿಗೆ ಹೋಗಬೇಕಾಗಿದೆ? ಸೆರೆಮನೆಗೆ ಹೋಗಬೇಕಾಗಿದೆ. ಏನಾಗಿದೆ ತಂದೆಯ ಮನೆ? ಇದು ಯಾರು ನಿಮಗೆ ಹೇಳಬೇಕಾಗಿಲ್ಲ. ಯಾರು ನಿಮಗೆ ಗೊತ್ತು? ಉಪದೇಶ ಮಾಡೋರು ಇಲ್ಲೇನು? ದೇವ್ರ ಭಯ ಇಲ್ಲೇನು? ಕ್ರಿಸ್ತನ ಭಯ ನಿಮಗಿಲ್ಲೇನು? ಏನಾಗಿ ಹೋಗಿದೆ ಇವತ್ತು ದಿವಸ? 70 ಏನಿದೆ ಗೊತ್ತಾ? ಇದು ನಿಮ್ಮ ನಾಶನದ ಸಂಕೇತ. 70 ನಿಮಗೆ ತಯಾರು ಮಾಡಿಕ್ಕಿದ್ದಾರೆ. ದಾನಿಯೇಲ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ. ಆವತ್ತು ದಿವಸ ಇಸ್ರಾಯೇಲ್ ಜನಾಂಗ ದೇವರಾಜ್ಞೆ ಮೀರಿ ಹೋದರು. ಅಯ್ಯೋ, ಇವರೆಲ್ಲರೂ ಸೆರೆಮನೆಗೆ ಹೋದ್ರಲ್ಲ ಸ್ವಾಮಿ. ಸೆರೆಮನೆಯಲ್ಲಿ ಗೊತ್ತಾ, ದಾನಿಯೇಲನು ಸಹ ನಲ್ಲಿ. ಇವರೆಲ್ಲರೂ ಜೈಲ್ನಾಗಾರ ಅಳ್ತಾ ಇದ್ದಾನೆ. ಅವ್ರ ಸಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಬ್ಬ ಪ್ರಾರ್ಥನೆ ಮಾಡ್ತಾನೆ. ಅಷ್ಟು ಜೈಲಿನಾಗ ಹೋಗಿದ್ದಾರಲ್ಲ, ಪ್ರಾರ್ಥನೆ ಮಾಡೋರು ಯಾರೂ ಇರಲಿಲ್ಲ. ಅಲ್ಲಿ ಗಲಿಬಿಲಿ 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 ಅಳ್ತಾ ಇದ್ದಾರೆ. ಗೋಳು ಮೂಲ್ಗು ಅಲ್ಲಿ ಆದ. ಸೆರೆಮನೆಯಾಗ ಅನ್ನ ಇಲ್ಲ, ನಿದ್ರೆ ಇಲ್ಲ, ಶಿಕ್ಷೆ ಆದ. ರಾತ್ರಿ ಅಂಥ ಕಷ್ಟದಲ್ಲಿ
ದಾನಿಯೇಲನು ಮೊಣಕಾಲೂರಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತಾನೆ, ತಂದೆಯೇ ನಮ್ಮನ್ನು ಕ್ಷಮಿಸು, ನನ್ನ ಜನರು ಈ ರೀತಿಯ ತಪ್ಪು ಮಾಡಿ ಹೋಗಿದ್ದಾರೆ ಸ್ವಾಮಿ, ಈ ರೀತಿಯಿಂದ ಆಲಯ ಹಾಳು ಬಿದ್ದು ಹೋಗ್ಯದ, ಆಲಯದಲ್ಲಿ ಗೊತ್ತಾ ಜನ ಶೂನ್ಯಾಗಿ ಹೋಗ್ಯದ, ಆಹಾರ ಶೂನ್ಯಾಗಿ ಹೋಗ್ಯದ, ಇವತ್ತು ದಿವಸ ಆಲಯ ನೆಲಸಮಾಗಿ ಹೋಗ್ಯದ. ಸ್ವಾಮಿ ನಮ್ಮನ್ನು ಕರುಣಿಸು, ನಿನ್ನ ಮಕ್ಕಳಿಗೆ ಮತ್ತೊಂದು ಸಾರಿ ದಯ ತೋರಿಸು, ಇನ್ನೊಂದು ಸಾರಿ ದಯ ತೋರಿಸಪ್ಪ. ನೀನು ಗೊತ್ತಾ ಪ್ರೀತಿಲಿಂದೇ ಹೊಡಿತಿ ನಿನ್ನ ಮಕ್ಕಳಿಗೆ ಸ್ವಾಮಿ, ಪ್ರೀತಿಲಿಂದೇ ನೀ ಶಿಕ್ಷೆ ಕೊಡ್ತಿ, ನೀ ದೇವರು ದಯಾಸಾಗರಿದ್ದಿ ಸ್ವಾಮಿ, ಕ್ಷಮಿಸು ಎಂದು 9ನೇ ಅಧ್ಯಾಯದಾಗ ಇಸ್ರೇಲ್ ತನ್ನ ಮಕ್ಕಳಿಗೆ, ಇಸ್ರೇಲ್ ಜನಾಂಗಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಗಾಬ್ರಿಯೇಲ್ ದೇವದೂತನಿಗೆ ಕಳಿಸ್ಕೊಟ್ಟ ದೇವರು, ಗಾಬ್ರಿಯೇಲ್ ದೇವದೂತ ಹೇಳ್ತಾನೆ, ಗಾಬ್ರಿಯೇಲನೇ ಹೋಗು, ನನ್ನ ಮಗ ಅಳ್ತಾ ಇದ್ದಾನೆ, ಹೋಗು ಅಲ್ಲಿ ಹೋಗಿ ತಿಳಿಸು, ಅವನಿಗೆ ಹೋಗಿ ತಿಳಿಸ್ತಾ ಇದ್ದಾನೆ. ಗಾಬ್ರಿಯೇಲನೇ ಪ್ರಾರ್ಥಿಸುವಾಗಲೇ 21ನೇ 9 ಪ್ರಾರ್ಥಿಸುವಾಗುತ್ತಿರುವಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ಪುರುಷನು ಅಸುರಸರಾಗಿ ಹಾರಿ ಬಂದು ಸಂಧ್ಯೆ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು, ದಾನಿಯೇಲನೇ ನಿನಗೆ ದಾನಿಯೇಲನೇ ನಿನಗೆ ಜ್ಞಾನಬೋಧೆ ಮಾಡುವುದಕ್ಕೆ ಈಗ ಬಂದೇನು, ನಿನ್ನ ವಿಜ್ಞಾಪನೆ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತೀ ಪ್ರಿಯ, ಈ ದೈವಕ್ತಿಯನ್ನು ಯೋಚಿಸು, ನಾನು ನಿನಗೆ ದರ್ಶನ ಕೊಡ್ತಾ ಇದ್ದೆ. ಈಗ ನೀನು ನಿನ್ನ ಮಕ್ಕಳಿಗೆ ಆಗ್ತಕ್ಕಂಥ 70 ವರ್ಷದ ಜೈಲಿಗಿರ್ತಕ್ಕಂಥದ್ದು ನೋಡಿ ಅರ್ಥ ಇದೆಯಲ್ಲ, ಅದಕ್ಕೆ ದೇವರು ದರ್ಶನ ಮಾಡಿ ನೀನು ಕೊಡ್ತಾ ಇದ್ದಾನೆ. ಈ ದರ್ಶನವನ್ನು ಗ್ರಹಿಸಿಕೋ, ನಾನು ನಿನಗೆ ತಿಳಿಸ್ತಾ ಇದ್ದೇನೆ. ಎಷ್ಟು ವರ್ಷ ಅವ್ರು ಜೈಲಿನಾಗ ಇರ್ತಾರಮ್ಮಂತ ನಾನು ನಿನಗೆ ತಿಳಿಸ್ತೇನೆ, ನೋಡ್ಕೋ. ಹೆಂಗೆ ಗೊತ್ತಾ, ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡೋದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನೋಡಿ, ನಿನ್ನ ಜನರ ಆ ಧರ್ಮವನ್ನು ಕ್ಷಮಿಸುವಾಗಕ್ಕಿಂತ ಮುಂಚೆ ಪಾಪಗಳು ತೀರಿಸುವಂಥ ಸಂದರ್ಭದಲ್ಲಿ, ಅಪರಾಧ ಎಲ್ಲ ಗೊತ್ತಾ ಮಾಫ್ ಮಾಡುವಂಥ ಸಂದರ್ಭದಲ್ಲಿ, ಈ ಸನಾತನ ಧರ್ಮ ಮಂತನ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಏನು ಗೊತ್ತಂದ್ರೆ ಅತಿ ಪರಿಶುದ್ಧವಾದಂಥದ್ದನ್ನು ಮುದ್ರೆ ಹಾಕುವಂಥ ಸಮಯದಲ್ಲಿ ಇದೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪರಕ್ಕೂ 70 ವಾರಗಳು ಕಳೆಯಬೇಕೆಂದು ನಿಷ್ಕರ್ಷೆಯಾಗಿದೆ. ನಿನ್ನ ಜನರಿಗೆ ಆಗ್ತಕ್ಕಂಥ ಈ ಸೆರೆಮನೆ ವಾಸ 70 ವಾರ ಅಂದರೆ ಗೊತ್ತಾ, 70 ವರ್ಷ, 70 ವಾರ ಅಂದರೆ 70 × 7 ಏನು ಗೊತ್ತಾ, 70 ವರ್ಷ. ನೋಡಿಲ್ಲ ಬರೆಯಲ್ಪಟ್ಟದ 70 ವರ್ಷ ಎಂದು 70 ವಾರಗಳು ಎಂದು ತಿಳಿಸಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಯೆರೂಸಲೇಮು ಏನಾಯಿತು ಗೊತ್ತಾ, ಭಯಂಕರ ಬಾಧೆಗೊಳಗಾಯಿತು. ಈಗ ಮುಂದೆ ಹೇಳತ್ತಾನೆ ಗೊತ್ತಾ, 62 ವಾರ ಇಲ್ಲ ಗೊತ್ತಾ. ಈಗ ದೈವೋಕ್ತಿ ಆಗ ಮತ್ತು ಯೆರೂಸಲೇಮು ಜೀರ್ಣೋದ್ಧಾರವಾಗಲಿ ಕಟ್ಟಲ್ಪಡುವುದೆಂದು, ಮತ್ತು ನೀವೇನು ಗೊತ್ತಾ, ಅಲ್ಲಿಂದ ಬಿಡುಗಡೆಯಾಗಿ ಬರುವಂಥ 62 ವಾರಗಳು ಕಳೀತಿ. ಅದು ಪುನಃ ಮತ್ತು ಯೆರೂಸಲೇಮ್ ಪಟ್ಟಣ ಗೊತ್ತಾ ನೇಮಿನಿಂದ ಮತ್ತೆ ಎಜ್ರಾ, ನೇಮಿಯ, ಜೆರುಬ್ಬಾಬೆಲ್ ಕಟ್ಟಲ್ಪಡ್ತದೆ. ಅದು 62 ವಾರನೇ ಇರ್ತದೆ. 62 ವಾರ ಆಗಿದ ಮೇಲೆ ಗೊತ್ತಾ, ಅದು ಕಂದಕ ಚೌಕ ಎಲ್ಲ ಇರ್ತದೆ. ಆ ಕಾಲ ಬಹಳ ಕಷ್ಟದ ಕಾಲ ಇರ್ತದೆ. 62 ವಾರಗಳಾಗಿದ ಮೇಲೆ ಅಭಿಷಿಕ್ತನಾದಂಥ ಒಬ್ಬನು ಅಲ್ಲಿ ಛೇದಿಸಲ್ಪಡ್ತಾನೆ. ನಿಮ್ಮ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸುವುದಕ್ಕಾಗಿ, ನಿಮ್ಮನ್ನು ಸೆರೆಮನೆಯಿಂದ ಬಿಡಿಸುವುದಕ್ಕೋಸ್ಕರವಾಗಿ ಅಭಿಷಿಕ್ತನಾದ ಒಂದು ಪ್ರಭು ಬರ್ತಾನೆ. 4ನೇ ಶತಮಾನ ಕ್ರಿಸ್ತ ಪೂರ್ವದಲ್ಲಿ ಅವನು ಬರ್ತಾನೆ. ಬಂದಿದ ಮೇಲೆ ಅವನು ಛೇದಿಸಲ್ಪಡ್ತಾನೆ. ಅವನಿಗೆ ಏನೂ ಇರೋದು, ನಿಮಗೋಸ್ಕರವಾಗಿ ಅವ ಬರ್ತಾನೆ, ಆದರೆ ಅವನ ಸಲಕ್ಕೆ ಏನೂ ಇರೋದು. ನುಗ್ಗುವ ಪ್ರಭು ಜನರ ಪಟ್ಟಣವನ್ನು ಪವಿತ್ರವನ್ನು ಹಾಳು ಮಾಡುವರು. ಹಾಳಾಗಿ ಹೋಯ್ತದ ಪಟ್ಟಣ. ತುಂಬಿ ತುಳುಕುವ ಪ್ರಳಯ ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೆ ಯುದ್ಧಗಳಾಗುವವು. ಭವಿಷ್ಯ ಪಟ್ಟಣ ಹಾಳಾಗಿ ಹೋಯ್ತದ, ಸಭೆ ಹಾಳಾಗಿ ಹೋಯ್ತದ. ಈಗ ಅದನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ ಇದು ನಿಶ್ಚಿತ ಪ್ರಳಯ ಅದ. ಒಬ್ಬ ಪ್ರಭು ಬರ್ತಾನೆ. 27ನೇ ವಚನ 9. ಒಬ್ಬ ಪ್ರಭು ಬರ್ತಾನೆ. ಆ ಪ್ರಭು ಒಂದು ವಾರದ ಮಟ್ಟಿಗೆ ಏನು ಮಾಡ್ತಾನೆ ಗೊತ್ತಾ, ಒಂದು ವಾರ ಅಂದರೆ ಗೊತ್ತಾ 7 ವರ್ಷಗಳ ಅವನು ಟೈಮ್ ಇರ್ತದೆ, ಅವನ ಪೀರಿಯಡ್ ಇರ್ತದೆ. ಅವನು ಗೊತ್ತಾ ಅರ್ಧ ವಾರ ಏನು ಮಾಡ್ತಾನೆ ಗೊತ್ತಾ, ಸಭೆ ನಿಂದ್ರಿಸಿ ಹಾಕ್ಬಿಡ್ತಾನೆ. ಏನು ಗೊತ್ತಾ, 7 ವರ್ಷ 7 ವಾರ ಅಂದ್ರೆ ಗೊತ್ತಾ 7 ವರ್ಷ ಒಬ್ಬ ಪ್ರಭು ಬರ್ತಾನೆ. ಅಂದ್ರೆ ಗೊತ್ತಾ ಆ್ಯಂಟಿ ಕ್ರೈಸ್ಟ್ ಬರ್ತಾನೆ. ಅವ ಬಂದ ಮೇಲೆ ಮಾಡ್ತಾನೆ ಗೊತ್ತಾ 7 ವರ್ಷ ಅಂತ ಪೀರಿಯಡ್ ಇರ್ತದೆ. 3.5 ವರ್ಷ ಅಂದ್ರೆ ಗೊತ್ತಾ ಅರ್ಧ ವಾರ ನಿಂದ್ರಿಸ್ತಾನ. ದೇವರ ಆಲಯ ಆರಾಧನೆ ನಿಂದ್ರಿಸ್ತಾನವ. ಅಂದ್ರೆ ಗೊತ್ತಾ 3.5
ಅರ್ಧ ವಾರ ಅಂದ್ರೆ ಗೊತ್ತಾ, ಮೂರುವರೆ ವರ್ಷ ಏನು ಗೊತ್ತಂದ್ರೆ ಆರಾಧನೆ ನಿಂತು ಹೋಯ್ತದೆ. ಆಮೇಲೆ ಇನ್ನೊಂದು 3.5 ವರ್ಷ ಅಂತ ಕ್ರೈಸ್ತ ಸಭೆ ಆರಾಧನೆ ನಿಂತು ಹೋಯ್ತದೆ. ಇಲ್ಲಿ ಬರೆಯಲ್ಪಟ್ಟ ಪ್ರಭು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿ ಈಗ ಮಾಡ್ಕೊಂಡೆ ನಾವು ಆ್ಯಂಟಿ ಕ್ರೈಸ್ಟ್ ಬಂದನಿಗೆ ನಿಮಗೆ ಗೊತ್ತಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸ್ತೇನೆ, ಬಳಿಯಲ್ಲಿದ್ದಾನೆ ಗೊತ್ತಾ, ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅವ ಹಾನಿ. ಅವ ಬಂದನ ದೃಢವಾದಂಥ ಒಂದು ಏನು ಮಾಡ್ಕೊಂಡಿದ್ರು ಗೊತ್ತಾ, ಪೀರಿಯಡ್ ತಂದನ. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸ್ತಾನೆ. ಅರ್ಧ ವಾರ ಅಂದ್ರೆ ಗೊತ್ತಾ, 3.5 ವರ್ಷ ಪೀರಿಯಡ್ ಇರ್ತದೆ. ಒಂದು 7 ವರ್ಷದಾಗ 3.5 ವರ್ಷ ಕ್ರೈಸ್ತ ಸಭೆ ಹಿಂಸೆಗೊಳಗಾಗ್ತದೆ. ಕ್ರೈಸ್ತ ಸಭೆಯನ್ನು ಹಿಡಿದು ಕೊಲ್ಲಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಸ್ರಾಯೇಲ್ ಜನಾಂಗವನ್ನು ಅವತ್ತು ದಿವಸ ಬರೀ ಕುಂಡಿಯವರಾಗಿ ಹಿಡ್ಕೊಂಡು ಹೋಗಿದೆ ಎಂಬುದಾಗಿ ಶಾಸ್ತ್ರದ ಬರೆಯಲ್ಪಟ್ಟ. ಎಲ್ಲ ಗಂಡು ಹೆಣ್ಣು ಮಕ್ಕಳನ್ನು ಏನು ಮಾಡಿದ್ರು ಗೊತ್ತಾ, ಪ್ರಜೆಗಳನ್ನು, ಎಲ್ಲ ಸೈನಿಕರನ್ನು ಬಟ್ಟೆ ಕಳೆದವರಾಗಿ, ಬಟ್ಟೆ ಇಲ್ಲದವರಾಗಿ ಕರ್ಕೊಂಡು ಹೋಗಿದ್ದ. 3.5 ವರ್ಷ ನಿಮಗಾಗುತ್ತೆ ಗತಿನ ಏನು ಹೇಳಿ. ಅದಕ್ಕೇನು ಗೊತ್ತಾ, ಸ್ವಾಮಿ 24ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ನಿಮಗೊಂದು ಪಾದ ಹೇಳ್ತೇನೆ, ನೀ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ ಗೊತ್ತು, ನಿಮ್ಮ ಗತಿನ ಏನು ಹೇಳಿ. ಆ ದಿನ ಬಂದಿದ ಮೇಲೆ ಭೂಮಿ ಹುಟ್ಟಿಲಿದ್ದು ಹಿಡ್ಕೊಂಡದಾಗಿಲ್ಲ, ಆ ಒಂದು ದಿನ ಬರ್ತದ, ಬಂದಿದ ಮ್ಯಾಗೆ ನಾನು ಹೇಳಿ. ಆದ್ದರಿಂದ ಪ್ರವಾದಿಯ ದಾಲಿ ಹೇಳಿದಂಥ ಹಾಳು ಮಾಡುವಂಥ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳ್ಕೊಬೇಕಿದು ಸೀಕ್ರೆಟ್ ಅದು. ನೋಡು 24ನೇ ಅಧ್ಯಾಯ 15 ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡ್ತಕ್ಕಂಥ ಅಸಹ್ಯ ವಸ್ತು ಬಂದು ನಿಂದಿರ್ತದ. ಅವನ ಪೀರಿಯಡ್ 7 ವರ್ಷ ಅದ. ಸೊ 7 ವರ್ಷದಾಗ 3.5 ವರ್ಷ ಗೊತ್ತಾ ಕ್ರೈಸ್ತ ಸಭೆಯನ್ನು ಸತತವಾಗಿ ಗೊತ್ತಾ ಆರಾಧನೆ ನಿಂದ್ರಿಸಿ ಹಾಕ್ಬಿಡ್ತಾನವ. ಇನ್ನೊಂದು 7 ವರ್ಷ, ಇನ್ನು 3.5 ವರ್ಷ ಇಸ್ರಾಯೇಲ್ ಜನಾಂಗವನ್ನು ಗೊತ್ತಾ ಯುದ್ಧಕ್ಕೆ ತಂದು ನಿಂದ್ರಿಸ್ತಾನವ, ನಾಶ ಮಾಡೋದಕ್ಕೋಸ್ಕರವಾಗಿ. ಅಸಹ್ಯಗಳನ್ನು ವಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಮಾಡ್ತಾನವ. ಹಾಳು ಮಾಡ್ತಕ್ಕಂಥ ಕ್ರೈಸ್ತ ಸಭೆ ಹಾಳು ಮಾಡ್ತಕ್ಕಂಥವ ಎಲ್ಲಿ ತನಕ, ಅವನು ಮುಳುಗುವಷ್ಟರ ಮಟ್ಟಿಗೆ, ಅವ ಸಾಯುವಷ್ಟರ ಮಟ್ಟಿಗೆ ಇದೇ ಕೆಲಸ ಮಾಡ್ತಾನದ, ನಾಶ ಮಾಡೋ ನಾಶ ಮಾಡೋ ಸರಿ. ಇದೇನಾದ್ರೂ ಅರ್ಥ ಆಗಿದೆ ನಮ್ಗೆ? 70 ಏನಾದ್ರೂ ಅರ್ಥ ಆಗ್ಯದ? ಅಲ್ಲಿ ಕದ್ಕೊಂಡಿದ್ದಕ್ಕೋಸ್ಕರವಾಗಿ ಏನದು ಗೊತ್ತಾ, ಸೆರೆಮನೆಗೆ ಹೋದ್ರು ಅವರು. ಇಸ್ರಾಯೇಲ್ ಜನಾಂಗ ದೇವರ ಆಜ್ಞೆ ಮೀರಿ ಹೋದಾಗ 70 ವರ್ಷ ಹೋದರು. ಕ್ರೈಸ್ತ ಸಭೆ 70 ಏನದು ಗೊತ್ತಾ, ಇದು ಶ್ರಮೆ ಸಂಕಷ್ಟ ಅದ. ಆ ದಿನ ಭೂಮಿ ಹುಟ್ಟಿಲಿ ನಡ್ಕೊಂಡು ಆ ದಿನ ಬಂದಿಲ್ಲ, ಆ ದಿನ ಬರ್ತದೆ. ಆ ದಿನದಲ್ಲಿ ಎಲ್ಲ ಸಭೆಗಳನ್ನು ಗೊತ್ತಾ ಹಿಂಸೆ ಒಳಗಾಗ್ತಾವೆ. ಇದು ಪ್ರವಾದನೆ ಅದ. ಇದನ್ನು ಓದುವವನು ತಿಳ್ಕೊಳ್ಳಲಿ. ಪ್ರಕಟಣೆ ಗ್ರಂಥ ನೀನು ಓದು, ಗೊತ್ತಾಗಿದ್ದು ಗೊತ್ತಿಲ್ಲ, ಆತ್ಮ ಇದ್ರೆ ಗೊತ್ತಾಗೋದಿಲ್ಲ ಪ್ರಿಯರೇ. ಇಂಥ ಒಂದು ಪರಿಸ್ಥಿತಿಯನ್ನು ಗೊತ್ತಾ ಸಭೆಯಲ್ಲಿ ಇವತ್ತು ದಿವಸ ನಡೀತಾ ಇದೆ. ಇವತ್ತು ದಿವಸ ಯಾರು ಲೌಕಿಕರು ಬಹಳ ಗೊತ್ತಾ, ಇವರು ಲೌಕಿಕರು ತಮ್ಮಂಥ ವಿಷಯ ಭಾಳ ಜಾಣರಾಗಿರ್ತಾರೆ. ಎಂಥ ಜಾಣತನ ಇವತ್ತಿನ ದಿವಸ, ಎಂಥ ಪರಿಸ್ಥಿತಿ. ಇವತ್ತಿನ ದಿವಸ ಭಾಳ ಜಾಣತನ ಮಾಡಿದ್ರಿ, ನೌಕರಿ ಹೊಂಟೋಗ್ತದಂತೇಳಿ ಜಾಣತನ ಮಾಡಿದಿ, ಸೆರೆ ಕಳಿಸ್ಕೊಟ್ಟು ಸಭೆ ನಾಶ ಆಗೋಯ್ತು ಅಂದ್ರೆ ಗೊತ್ತಾ, ಜೈಲಿಗೆ ಹೋದರು. ಇವತ್ತು ದಿವಸ ನಾಳಿನ ದಿವಸ ಪರ್ಸಿಕ್ಯೂಷನ್ಗೆ ಕ್ರೈಸ್ತ ಸಭೆ ಸಾಗ್ತಾ ಇದೆ. ನಾ ಬರೋದ್ರೊಳಗಾಗಿ ಕ್ರೈಸ್ತ ಸಭೆ ಏನಾಗ್ತದೆ, ತಣ್ಣಗಾಗಿ ಹೋಗ್ತದೆ. ಭಕ್ತಿ ಯಾರು ಹೋಗ್ತದೆ, ತಣ್ಣಗಾಗಿ ಹೋಗ್ತದೆ. ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧಕರು, ಸುಳ್ಳು ಏನು ಗೊತ್ತಾ ಸೇವಕರು ಬಂದು ಸೇರುತ್ತೆ. ಅವ್ರಿಗೆ ನಿಕೋಲೈಟನ್ಸ್ ಅಂತ ಕರೀತಾರೆ. ನಿಕೋಲೈಡ್ ಹಣದಾಸೆ ಉಳ್ಳವರು, ದೇವರಿಗೆ ಮಾರಿ ಹೊಡೋರು. 30 ರೂಪಾಯಿ ಯೂದ ಮಾರಿದ ಹಾಗೆ ಕೊನೆ ದಿನಗಳಲ್ಲಿ ಕ್ರೈಸ್ತ ಸಭೆಯನ್ನು ಗೊತ್ತಾ ನಾಶ ಮಾಡೋದಕ್ಕೋಸ್ಕರ ಅವ ವೇಷ ಹಾಕ್ಕೊಂಡು ಬಂದಿರ್ತಾನೆ. ಕೊನೆ ತನಕ ನಾಶ ಮಾಡ್ತಾನವ. ಆರಾಧನೆ ನಿಂತಿರ್ಸ್ತಾನೆ. ಈ ಆರಾಧನೆ ನಿಂತು ಹೋಗ್ತಕ್ಕಂಥ ಗುರುತು ಅದು. ಯಾಕೆ ಸಭೆ ಕೀಲಿ ಹಾಕ್ತಾಯಿದ್ದೀರಿ ನೀವು? ಅದು ಯಾರ ಸಭೆ? ಅರ್ಥ ಆಗಿಲ್ಲ ನಾವು. ಯಾರೇ ನಿಮಗೆ ಬೋಧನೆ ಮಾಡಬೇಕು? ನೀವು ಯಾರು ನಿಮಗೆ ಉಪದೇಶ ಮಾಡಬೇಕು? ಕ್ರಿಸ್ತನ ಭಯ ನಿಮಗಿಲ್ಲ? ಇವತ್ತು ದಿವಸ ಅದು ಯಾಕೆ ಹಾಳಾಗಿ ಹೋಗ್ಯದ ಸಭೆ? ಇವತ್ತು ದಿವಸ ಹಾಸ್ಟೆಲ್ ನಿಂತು ಹೋಯಿತು, ಕಾಲೇಜ್ ನಿಂತು ಹೋಯಿತು, ಹೈಸ್ಕೂಲ್ ನಿಂತು ಹೋಯಿತು, ಎಲ್ಲ ನಿಂತು ಹೋಯಿತು, ಆಸ್ಪತ್ರೆ ನಿಂತು ಹೋಯಿತು. ಈಗ ಒಂದೇನು ಗೊತ್ತಾ, ದೇವರ ಆಲಯ ಒಂದು ಚಾಲು ಅದ, ಅದು ಸಹ ನಿಂತು ಹೋಗುವ ಕೆಲಸ. ತಾನು ಸಾಯುವಷ್ಟರ ಮಟ್ಟಿಗೆ ಏನು ಮಾಡ್ತಾನೆ ಗೊತ್ತಾ, ಅದು ಬಾಗಿಲು ಮುಚ್ಚಾಕ್ತಾನಂತ ಬರೆದಿದ್ದದ. ಅದು ಜನಗಳಲ್ಲಿ ನಾವಿದ್ದೇವೆ. ಕ್ರೈಸ್ತ ಸಭೆ ಎಲ್ಲಿದೆ ಇವತ್ತು ದಿವಸ? ಯಾರು ಹೇಳಬೇಕು ನಿಮಗೆ? ಯಾರು ನಿಮಗೆ ತಿಳಿಸಿ ಹೇಳಬೇಕು? ನಿಮಗೆ ಬೋಧಕರು ಯಾರಾಗಬೇಕು? ನಮಗೆ ಯಾರು ತಿಳಿಸಿ? ಯಾರು ಹೇಳಿದ್ರೆ ಕೇಳೋದು? ದೇವ್ರು ಹೇಳಿದ್ದೇ ಕೇಳಲ್ಲ, ವಾಕ್ಯನೇ ಹೇಳಿದ್ದೆ ಕೇಳಲ್ಲ ಅಂದ್ಮೇಕ ಮನೆ ಹಾಳಕ್ಕೆ ಹೊಂಟದ ನಿಮಗೆ. ಇನ್ನೊಂದು ಹೇಳಿ ನಾನು ಮುಗಿಸ್ಬಿಡ್ತೇನೆ ಕ್ರಿಸ್ತನಲ್ಲಿ ಪ್ರಿಯರೇ.
ಇನ್ನೊಂದು ನಾನು ನಿಮ್ಗೆ ಹೇಳಿ ನಾನು ಮುಗಿಸ್ಬಿಡ್ತೇನೆ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಇವತ್ತಿನ ದಿವಸ ಸಭೆಯಲ್ಲಿ ನಡೀತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಏನು ಮಾಡೋಕ್ಕಾಗಲ್ಲಪ್ಪ ನಮ್ಮಿಂದ ಇದು ನೋಡಿ ಏನು ಗೊತ್ತಂದ್ರೆ ಭಾಳ ದುಃಖ ಆಗ್ತದೆ. ಯಾರು ನಿಮಗೆ ಹೇಳೋರೆ ಇಲ್ಲ, ಏನು ಮಾಡಬೇಕು, ಭಾಳ ಕಷ್ಟದ ಮಾತದ. ನೋಡೋಣ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಇದಿಷ್ಟು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಭಾಳ ಸಮಯ ಆಗ್ಲತ್ತದಲ್ಲ, ಬೋರ್ ಆಗ್ಲತ್ತದಲ್ಲ. ಬೋರ್ ಯಾಕಾಯ್ತದ? ಇವತ್ತು ಸಭೆಗೋಸ್ಕರವಾಗಿ ಇವತ್ತು ಚಿಂತೆ ಯಾರಿಗಿಲ್ಲ, ಅವ್ರಿಗೆ ಬೋರ್ ಆಯ್ತು. ಏನು ನಡೆದಿದೆ ನಿಮ್ಗೆ ಯಾರು ಹೇಳಬೇಕು? ಇವತ್ತು ದಿವಸ 2 ಫ್ಯಾಕ್ಷನ್ಗಳಾಗಿ ಏನು ಗೊತ್ತಾ, ಸಭೆ ಭಾಗ ಆಗಿ ಹೋಗ್ತಾ ಇದೆ ಇವತ್ತು ದಿವಸ. ಎಷ್ಟು ಅನ್ಯಾಯ! ಇಲ್ಲಿ ಬರೆಯಲ್ಪಟ್ಟವು, ಕ್ರೈಸ್ತರು ಕ್ರೈಸ್ತರಲ್ಲದವರ ಮುಂದೆ ವ್ಯಾಜ್ಯವಾಡಿದನ್ನು ಕುರಿತಿದೆ. ಇವತ್ತು ದಿವಸ ವ್ಯಾಜ್ಯ, ಕ್ರೈಸ್ತ ಸಭೆಯಲ್ಲಿ ವ್ಯಾಜ್ಯ, ಇದು ಆಲಯದಲ್ಲಿ ವ್ಯಾಜ್ಯ. ಯಾಕೆ ಮಾಡ್ತಾಯಿದ್ರಿ? ಇದು ಯಾರದ್ದು? ಪೌಲಲ್ಲಿ ಬರಿತಾನೆ ಒಂದು ದಿವಸ ಕೊರಿಂಥದವರಿಗೆ ಹೇಳ್ತಾನೆ ಗೊತ್ತಾ, ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯ ಉಂಟು? ಕ್ರೈಸ್ತ ಸಭೆಯೇ, ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯ. ಒಬ್ಬನ ಗೊತ್ತಾ, ಸಭಾಧ್ಯಕ್ಷನು ಮತ್ತೊಬ್ಬ ಅಧ್ಯಕ್ಷನ ವಿರುದ್ಧ, ಈ ಬಿಷಪ್ನ ವಿರುದ್ಧ ಅವ ಬಿಷಪ್ನ ವಿರುದ್ಧ, ಈ ಸೇವಕನ ವಿರುದ್ಧ ಇವನ ವಿರುದ್ಧ, ಅವನಿಗೆ ವಿರುದ್ಧ ಇವನಿಗೆ ವಿರುದ್ಧ. ಎಲ್ಲಿಗೆ ಹೋಗ್ತಾಯಿದ್ದೀರಿ ಗೊತ್ತಾ? ಕೋರ್ಟು ಕಚೇರಿಗೆ ಹೋಗ್ತಾಯಿದ್ದೀರಿ. ಇದು ನೀವು ಓದೇ ಇಲ್ಲೇನು? ಇನ್ನು ಮುಂದೆ ಕೇಳಿ. ನಿಮ್ಮಲ್ಲಿ ಒಬ್ಬನು ಮತ್ತೊಬ್ಬನ ಮೇಲೆ ವ್ಯಾಜ್ಯ ಇದ್ದರೆ ನ್ಯಾಯ ವಿಚಾರಣೆ ಎಲ್ಲಿ ಹೋಗ್ತಾಯಿದ್ದೀರಿ? ಕೋರ್ಟು ಕಚೇರಿಗಳಲ್ಲಿ ಹೋಗ್ತಾಯಿದ್ದೀರಿ. ದೇವಜನರ ಮುಂದೆ ಹೋಗದೆ ಯಾರ ಬಲ್ಲೇನು ಇದು ಬಗೆಹರಿಸೋರು ಯಾರು ಇಲ್ಲೇನು? ಸಭಾ ಅಧ್ಯಕ್ಷರು ಹಾಗೆ, ಸಭಾ ಸೇವಕರು ಹಾಗೆ, ಸಭಾ ನಾಯಕರು ಹಾಗೆ, ಸಭಾ ಹಿರಿಯರು ಹಾಗೆ, ಎಲ್ಲರನ್ನು ಗೊತ್ತಾ ತಂದೆಯ ಮನೆ ಕಳ್ಳರು ಗವಿ ಮಾಡಿ ಹಾಕಿ ಏನು ಮಾಡಿದ್ರು? ಹಂಚಿ ತಿಂತಾಯಿದ್ರು, ಹರ್ಕೊಂಡು ತಿಂತಾಯಿದ್ದೀರಿ ಒಂದು ದಿವಸ. ಅದಕ್ಕೆ ನಾನು ಇವತ್ತು ದಿವಸ ವೀಡಿಯೋ ಮಾಡಿ ಹೇಳ್ತೇನೆ, ನೀವು ಬೇಕಾದ್ರೆ ಏನು ಬೇಕಾದ್ರೂ ಅನ್ನಿ ನನಗೆ ಗೊತ್ತಿಲ್ಲ, ಆದರೆ ಗೊತ್ತಿ ವಾಕ್ಯ ಹೇಳಬೇಕಾಗಿದೆ. ನನ್ನ ತಂದೆಯಾದ ದೇವರು ಅವತ್ತು ದಿವಸ ನ್ಯಾಯ ತೀರಿಸ್ತಾನೆ, ಈ ವಾಕ್ಯ ಯಾಕೆ ತಿಳಿಸಿಲ್ಲ ಅಂತ ನೀವು ಒಂದೆಲ್ಲ ಕೇಳಾರದೆ ಮುಚ್ಚಿಡೋದಾದ್ರೆ ನಿಮಗೆ ನ್ಯಾಯ ತೀರಿಸ್ತಾನೆ ಅವತ್ತು ದಿವಸ. ಯಾಕೆ ಕೇಳಿಲ್ಲ ಎಂಬುದಾಗಿ ಅವತ್ತು ದಿವಸ ಪ್ರವಾದಿಗಳು ಬರ್ತಾಯಿದ್ರು. ಇವರು ಜೈಲಿನಿದ್ದಾಗ ಇವರು ಮಾಡಿದ ದ್ರೋಹಕ್ಕಾಗಿ ತಿಳಿಸೋದಕ್ಕಾಗಿ ಪ್ರವಾದಿಗಳು ಬಂದು ಹೇಳಿದ್ದಾರೆ. ಅವಾಗ ಜೈಲಿನಾಗಿದ್ದಾಗೆ ಪ್ರವಾದಿಗಳು ಬಂದು ಇವತ್ತು ಸಭೆ ಹಾಳಾಗುವಂಥ ಸಂದರ್ಭದಲ್ಲಿ ಯಾರು ಹೇಳಬೇಕು? ಒಬ್ಬ ಎವಾಂಜಲಿಸ್ಟ್ ಹೇಳಬೇಕು, ಅವ ರಾಯಭಾರಿ ನಾವು ಹೇಳಬೇಕಾಗಿದೆ. ಇವತ್ತು ದಿವಸ ಕೇಳಬೇಕಾಗಿದೆ ದೇವ್ರ ವಾಕ್ಯ. ನಮ್ಮ ಸಭೆ ನಾಶ ಹೋಗ್ತಾಯಿದೆ, ಏನು ಮಾಡಬೇಕು? ನಮ್ಮ ನಾಯಕರೇ ಹಿರಿಯರೇ ಏನು ಮಾಡ್ತಾಯಿದ್ದೀರಿ? ಇವತ್ತು ದಿವಸ ಮೆಂಬರ್ಸ್ ಇದ್ದೀರಲ್ಲ, ಕಮಿಟಿ ಮೆಂಬರ್ಸ್ ಏನು ಮಾಡ್ತಾ ಇದ್ದೀರಿ? ನಮ್ಮ ಸಭೆ ಏನಾಗಿ ಹೋಗ್ತಾ ಇದೆ ಇವತ್ತಿನ ದಿವಸ? ದೇವ್ರ ಭಯ ಇಲ್ಲ ನಿಮಗೆ? ವ್ಯಾಜ್ಯವಾಡ್ತೀರಿ, ದೇವಜನರ ಮುಂದೆ ಹೋಗದೆ ಅನ್ಯರ ಮುಂದೆ ಹೋಗ್ತೀರಲ್ಲ, ನಿಮಗೆ ಧೈರ್ಯ ಉಂಟ? ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು? ಕ್ರೈಸ್ತ ಸಭೆ, ಕ್ರೈಸ್ತರೇ, ನೀವು ಯಾರಿಗೆ ನ್ಯಾಯ ತೀರಿಸ್ತೀರಿ? ನಾಳೆ ದಿವಸ 12 ಸಿಂಹಾಸನ ಕುಂತು ಯಾರಿಗೆ ತೀರಿಸ್ತೀರಿ? ಅನ್ಯರಿಗೆ ನ್ಯಾಯ ತೀರಿಸ್ತೀರಿ ಎಂಬುದು ನಿಮ್ಗೆ ಗೊತ್ತಿಲ್ಲ? ಅವ್ರು ನಿಮ್ಮ ಮುಂದೆ ಬಂದೇನು ಗೊತ್ತಾ? ಲೈನಿಗೆ ನಿಂದಿರಬೇಕು, ನ್ಯಾಯ ತೀರಿಸ್ಕೊಂಡು ಸಲ್ಯಾಕ. ಅಪರಾಧಿಗಳು ಅವ್ರ ಬಂದು ನಿಂದಿರ್ತಾರೆ, ನೀವು ಹೋಗಿ ಅವ್ರ ಮುಂದೆ ಹೋಗಿ ನಿಂದಿರ್ಬೇಕು. ಇವತ್ತು ಇದು ನಿಮಗೆ ನಾಚಕ್ಕೆ ಹುಟ್ಟಬೇಕಂತ ನಾನು ಹೇಳ್ತಿದ್ದೇನೆ ಅಂತ ಹೇಳ್ತಾನೆ. ಅನ್ಯ ಜನರ ಮುಂದೆ ಹೋಗೋದು ಏಕೆ? ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು ನಿಮಗೆ ತಿಳಿಯೋದು? ಲೋಕವು ನಿಮ್ಮಿಂದ ತೀರ್ಪು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡೋದಕ್ಕೆ ಅಯೋಗ್ಯರಾಗಿದ್ದೀರೋ? ನಾವು ದೇವದೂತರಿಗೆ ತೀರ್ಪು ಮಾಡುವೆಂಬುದು ನಿಮಗೆ ತಿಳಿಯೋದು? ನಾವು ದೇವದೂತರಿಗೆ ನ್ಯಾಯ ತೀರಿಸ್ತೀವಿ, ಲೋಕದ ಎಲ್ಲ ಜನಾಂಗದವರಿಗೆ ನಾವು ನ್ಯಾಯ ತೀರಿಸ್ತೀವಿ. ಸಿಂಹಾಸನದ ಅಧಿಕಾರಿಯಾಗಿ ಏನು ಗೊತ್ತಾ, ನಾವು ಇತರ ಜನಾಂಗಗಳಿಗೆ ನ್ಯಾಯ ತೀರಿಸ್ತೇವೆ ಎಂಬುದು ನಿಮಗೆ ಗೊತ್ತಿಲ್ಲೇನು? ಇಂಥ ಅಧಿಕಾರ ನಾನು ನಿಮಗೆ ಕೊಟ್ಟಿದ್ದೇನೆ. ದೇವದೂತರಿಗೆ ಸಹ ನೀವು ನ್ಯಾಯ ತೀರಿಸ್ತೀವಿ. ದೇವದೂತರು ನಿಮ್ಮ ಮುಂದೆ ಬಂದು ನಿಂತಿರ್ತಾರೆ ಆವತ್ತಿನ ದಿವಸ ನ್ಯಾಯ ತೀರಿಸೋ ಸಲ. ನೀವು ಇವತ್ತು ದಿವಸ ಎಲ್ಲಿ ಹೋಗ್ತಿದ್ರಿ? ಅನ್ಯರ ಬಳಿಗೆ ಹೋಗ್ತಿದ್ರಲ್ಲ, ನಿಮ್ಮಲ್ಲಿ ಯಾರು ಇಲ್ಲ. ಎಷ್ಟು ದಿನ ಸಭೆ ಹಾಳಾಗಬೇಕು? ಎಷ್ಟು ದಿನ ಗೊತ್ತಾ ಕೀಲಿ ಹಾಕ್ಕೊಂಡಿರಬೇಕು? ನಾಳೆ ದಿವಸ ನಮ್ಮ ಸಭೆಯನ್ನು ಗೊತ್ತಾ ಕೀಲಿ ಹಾಕುವಂಥ ಪರಿಸ್ಥಿತಿ ಬರ್ತದೆ. ಸ್ಟೇ ಮೇಲೆ ಸ್ಟೇ ಎಷ್ಟು ವರ್ಷ ತರ್ತಾನೆ ಇರ್ತಾರೆ ಗೊತ್ತಿಲ್ಲ. ಅವ್ರಿಗೆ ನಾಶ ಆಗುವಷ್ಟು ದಿನದ ತನಕ ಗೊತ್ತಾ ಸ್ಟೇ ತರ್ತಾನೆ ಇರ್ತಾರೆ. ಇವತ್ತಿನ ದಿವಸ ಏನು ಗೊತ್ತಂತಾರೆ, ಸಭೆ ಏನಾಯ್ತದೆ ಗೊತ್ತಾ? ಆವತ್ತು ದಿವಸ ಏನು ಗೊತ್ತಾ, 50 ಬರ್ಕೊಂಡು ಅವೇನು ಮಾಡ್ದೆ ಸಾಲಗಾರ ಅಂದ್ರೆ ಗೊತ್ತಾ, ಸಭೆ ಏನು ಗೊತ್ತಾ, ಸಭೆ ಜನಾಂಗ, ಸಭೆ ಸದಸ್ಯರು ನಾಶ ಆಗೋದ, ಲೆಕ್ಕ ಕೊಡೋದು ಹೋದ ನಾಶ ಆಗೋದ, ಜೀವಬಾದ್ರ ಪಟ್ಟಿ ಅಳಿಸಲ್ಪಡ್ತು. ಇಲ್ಲಿ ಮತ್ತೆ 80 ಬರ್ಕೊಂಡೇನು ಮಾಡ್ದೆ ಗೊತ್ತಾ, ಅವನು ಸಹ ಸುಳ್ಳು ಹೇಳ್ದ. ಯಾರ ನಿಮಿತ್ತ? ಇವ ಹೇಳ್ದ, ಅವ ಹೇಳ್ದ, ಇಬ್ಬರು ಕೂಡಿ ಅಲ್ಲಿಗೆ ನಡೆದು. ಗೊತ್ತಿಲ್ಲ ನಿಮಗಿದೆ ದೇವ್ರ ವಾಕ್ಯ, ನಿಮ್ಗೆ ಗೊತ್ತಿಲ್ಲ.
ಮತ್ತು ಗಣನೆಗೆ ಬಾರದವರನ್ನು ಕೂಡಿಸಿಕೊಡುತ್ತೀರೋ, ತೀರ್ಪು ಮಾಡುವುದಕ್ಕೆ ಸಭೆಯಲ್ಲಿ ಗಣನೆಗೆ ಬಾರದವರು ಕೂಡಿಸಿಕೊಳ್ಳುತ್ತೀವಿ. ಇವತ್ತು ನಿಮ್ಮ ಸಭೆಯಲ್ಲಿ ಗಣನೆಗೆ ಬಾರದವರನ್ನು ಕೂಡಿಸ್ಕೊಂಡಿದ್ದೀರಿ ನೀವು. ಅವ್ರಿಗೇನಾದರೂ ಯೇಸುವಿನ ವಾಕ್ಯ ಗೊತ್ತದ? ಗಣನೆಗೆ ಬಾರದವರು ಯಾರು? ಮೆಂಬರ್ಸು. ಇವತ್ತಿಗೆ ಕತ್ತೀರಿ, ಯಾರು ವಿರುದ್ಧವಂತ ತೆಗೆದಾಕ್ಬಿಡ್ತೀರಿ, ಇವತ್ತು ಬರ್ತೀರಿ ನಾಳೆ ತೆಗೆದಾಕ್ಬಿಡ್ತೀರಿ. ನೀವು ಮನಸ್ಸು ಬಂದಂಗೆ ಇದು ತಂದೆ ಬರೀ ಇದೆಯಾ? ಗಣನೆಗೆ ಬಾರದವರನ್ನು ಈ ಸಭೆಯನ್ನು ಕೂಡಿಸಿಕೊಂಡು ಅಧಿಕಾರ ಮಾಡ್ತೀರೋ? ನೋಡಿ, ಗಣನೆಗೆ ಬಾರದವರನ್ನು ಕೂಡಿಸಿಕೊಳ್ತೀರೋ. ನಿಮಗೆ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೆ. ನಾ ಹೇಳ್ತಿಲ್ಲಪ್ಪ, ನಂಗೆ ಮಾಫ್ ಮಾಡಿಲ್ಲ, ದೇವ್ರ ವಾಕ್ಯ ಇದೆ. ನಿಮಗೆ ನಾಚಿಕೆ ಹುಟ್ಟಿಸುವುದಕ್ಕೋಸ್ಕರವಾಗಿ ಇದನ್ನು ಹೇಳುತ್ತೇನೆ. ಏನು? ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸುವಲ್ಲ ನಿಪುಣನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಸಹೋದರರ ಮೇಲೆ ಹೀಗೆ ವ್ಯಾಚ್ಯವಾಡುವುದು ಅಲ್ಲದೆ ಕ್ರೈಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ಏನು ಗೊತ್ತ, ನಿಮ್ಮಲ್ಲಿ ವ್ಯಾಜ್ಯ ಇರುವುದಾದರೆ ನೀವು ಸೋತು ಹೋದವರೆಂಬುದಕ್ಕೆ ಇದು ಗುರುತಾದ. ನೀವು ಅನ್ಯನ ಮುಂದೆ ಹೋಗ್ಲತ್ತೀರ ಅಂದರೆ ಗೊತ್ತಾ, ನೀವು ಸೋತು ಹೋದವರು ಅಂದರೆ ಯಾರಿಗೆ ಸೋತು ಹೋಗ್ತಿದ್ರಿ? ಸೈತಾನನಿಗೆ ಸೋತು ಹೋದವರು, ಅವನ ಬಲೆಯಲ್ಲಿ ಬಿದ್ದವರು. ಅಯ್ಯೋ, ಇಂಥ ಪರಿಸ್ಥಿತಿ ಬಂದು ಕುಂತಲ್ಲಪ್ಪ. ನಮ್ಮ ಬೀದರ್ನಲ್ಲಿ ಇದು ನಡೆದದ, ನಮ್ಮ ಸಭೆ ಇಂಥ ಪರಿಸ್ಥಿತಿದಾಗ ಆದ. ನಮ್ಮ ಬಿಷಪ್ರುಗಳು ಅಲ್ಲಿ ಹಾರ, ಯಾರು ಕೇಳೇವಲ್ಲ. ಎಷ್ಟು ದಿನ ಚಿಂತೆ ಆದ ಈ ಸಭೆಯಲ್ಲಿ ಏನಾದ್ರ. ನಮ್ಮ ಸಭೆ ನಾಯಕರಿಗೆ, ನಮ್ಮ ಸಭೆ ಇದು ನಡೆಸ್ಕೊಂಡು ಹೋಗ್ತಕ್ಕಂಥ ನಾಯಕರೇ ನಿಮಗಿರಬೇಕಿದು. ನಿಮಗೆ ಸಭೆ ಆಳಕ್ಕೆ ಬರಬೇಕು. ನಿಮಗೆ ಏನಾಗಿ ಹೋಗಿದೆ ಇವತ್ತಿನ ಸಭೆಯ ಪರಿಸ್ಥಿತಿ? ಮತ್ತು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ ಅಂತ ವಾಕ್ಯದಲ್ಲಿ ಬರೆಯ. ಕರ್ತನಲ್ಲಿ ಪ್ರಿಯರೇ, ಇದು ದೇವರ ಆಲಯದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅವತ್ತು ದಿವಸ ತಂದು ವ್ಯಾಪಾರಸ್ಥರನ್ನು ಓಡಿಸಿಬಿಟ್ಟ. ಎಷ್ಟು ಬಿಸ್ನೆಸ್ ಎಲ್ಲಿ ನಡೆದಿದೆ ಇವತ್ತು ದಿವಸ? ಸಭಾಧ್ಯಕ್ಷರೇ ಎಲ್ಲಿದೆ ಇವತ್ತು ದಿವಸ ಸಭೆ? ಭಯ ಯಾರಿಗಾರಾದ? ಹ್ಯಾಂಗೆ ಹಂಚ್ಕೊಂಡು ತಿಂತಾಯಿದ್ರಿ ನೀವು? ಏನು ಮಾಡ್ತೀರಿ? ನಾನು ಕಳ್ಳರ ಗವಿಯಾಗಿ ಹೋಗಿದೆ ದಿವಸ. ಇನ್ನೊಂದು ಸಾರಿ ಹೇಳ್ತೀನಿ, ಇದು ಕಳ್ಳರ ಗವಿಯಾಗಿದೆ. ನಾಳೆಗೆ ಮುಚ್ಚಾಗ್ತಕ್ಕಂಥ ಪರಿಸ್ಥಿತಿ. ಬಾಗಿಲು ಮುಚ್ಚಿ ದಾನೇನು ಹೇಳಿದ ಹಾಗೆ 9:20 ಹೇಳಿದ ಹಾಗೆ ಗೊತ್ತಾ, ಅದು ಒಂದು ದಿವಸ ಗೊತ್ತ ಮುಚ್ಚಲ್ಪಡ್ತಕ್ಕಂಥ ಪರಿಸ್ಥಿತಿ ಎಲ್ಲ ಬಂದಾಗಿದೆ. ಯಾವಾಗ ಸುವಾರ್ತೆ ನಿಂತು ಹೋಯ್ತದ, ಎಲ್ಲ ಬಂದಾಗ ಹೋಯ್ತವ. ಸುವಾರ್ತೆ ಸೇವೆ ಒಂದೆರಡು ನಿಂತು ಹೋಯ್ತಂದ್ರೆ ಎಲ್ಲ ನಿಂತರು. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು ಅಂತ ಪೌಲ್ ಹೇಳ್ತಾರೆ. ಇವತ್ತು ದಿವಸ ವಾಕ್ಯ ಯಾಕೆ ಹೇಳಬೇಕಾಗಿದೆ ಗೊತ್ತಿಲ್ಲ. ಸಹೋದರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ, ದೇವರಾತ್ಮನ ತುಂಬಿಸಲ್ಪಟ್ಟವರಿಗೆ ಈ ವಾಕ್ಯ ಹೇಳುವಂತೆ, ಅವ್ರಿಗೆ ಹೇಳುವಂತೆ, ಪವಿತ್ರಾತ್ಮನ ವಾಕ್ಯ ಅವ್ರಿಗೆ ಹೇಳುವಂತೆ. ಇವತ್ತು ದಿವಸ ಪವಿತ್ರಾತ್ಮನ ವಾಕ್ಯ ನಿಮಗೆ ಹೇಳಲಾರದೆ ಏನು ಹೇಳಬೇಕಾಗಿದೆ ಗೊತ್ತಾ? ನೀವು ಎಳೆಗೂಸುಗಳಿದ್ದೀರಿ, ಪ್ರಾಪಂಚಿಕರಿದ್ದೀರಿ, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳಾಗಿರುವುದರಿಂದ ನಾನು ಸಹ ಏನು ಗೊತ್ತಂದ್ರೆ ನಿಮ್ಮ ಹಾಗೆ ಮಾತಾಡಬೇಕಾಯ್ತು. ನಾನು ಸಹ ಕೆಲವೊಂದು ವಿಷಯಕ್ಕೆ ನಿಮಗೆ ಮಾತಾಡೋಂಥ ಪರಿಸ್ಥಿತಿ ಬಂತು. ಯಾಕಂದರೆ ಇದು ನನ್ನ ಸಭೆ ಅದ. ನನ್ನ ಸಭೆಯ ಮಾನ ಬೆಂಕಿಯಂತೆ ನನ್ನನ್ನು ದಹಿಸ್ತಾ ಇದೆ ಅಂತ ಪ್ರವಾದಿ. ಯಾರಿಗಾದರೂ ಇದು ಸಭೆ ಅಭಿಮಾನದಿಲ್ಲ ಗೊತ್ತಿಲ್ಲ. ಈ ಸಭೆಯ ನನಗೆ ಬೆಂಕಿ ಅಂತ ದಹಿಸ್ತದೆ, ಹೇಳೋಕ್ಕಾಗಲ್ಲ. ಅದು ರಾತ್ರಿ ಹಗಲಲ್ಲಿ ಗೊತ್ತ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ ಪ್ರಿಯರು, ಕೇವಲ ನಮ್ಮ ಸಭೆಗೋಸ್ಕರವಾಗಿ. ಇವತ್ತಿನ ದಿವಸ ನೀವು ಕೇಳಿದಿರಲ್ಲ, ನೀವು ದೇವರ ಆಲಯವಾಗಿದ್ದರಿಂದ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾರಂದ್ರೆ ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯ ಪವಿತ್ರವಾದದ್ದು, ಆ ಆಲಯ ನೀವಾಗಿದೆ. ನೋಡಿಕೊಳ್ಳ್ರಿ ನಿಮ್ಮ ಆಲಯ ಏನಾಗಿ ಹೋಗಿದೆ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕೆ ಆಶೀರ್ವಾದ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಜೈ ಕ್ರಿಸ್ತ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್.